ಈಗ ತುಂಬಾ ಈ ಎಲ್ಲಾ ಸಮಸ್ಯೆಗಳು ಬಂದಾಗ ಎಸ್ಪೆಷಲಿ ಈಗ ಬೇರೆ ರೋಗಗಳು ಬಂದಾಗ ನಾವು ಡಾಕ್ಟರ್ ಅನ್ನು ನೋಡ್ತೇವೆ, ಯಾಕಂದ್ರೆ ಅದು ನಮ್ಗೆ ಕಾಣಿಸ್ತದೆ. ಯು ಕ್ಯಾನ್ ಸಿ ದ ಸಿಂಪ್ಟಮ್ಸ್ ವೆರಿ ವಿಸಿಬಲ್. ಈಗ ಮನಸ್ಸಿಗೆ ಸಮಸ್ಯೆಗಳು ಬಂದಾಗ, ಡಿಪ್ರೆಷನ್ ತಗೊಂಡ್ರೆ ಕೂಡ ಸಮಸ್ಯೆಗಳು ಬಂದಾಗ ನಾವೇ ಮದ್ದು ಮಾಡ್ಕೊಳ್ಳೋದಕ್ಕೆ ನೋಡ್ತೇವೆ, ಅಂದ್ರೆ ಸೆಲ್ಫ್ ಥೆರಪಿ ತಗೊಳ್ಳಿಕ್ಕೆ ನೋಡ್ತೇವೆ. ಇದರಿಂದ ಆಗುವಂತ ಸಮಸ್ಯೆಗಳೇನು? ಸಿಂಪಲ್ ಆಗಿ ನಾನು ಹೇಳ್ಬೇಕಂತಂದ್ರೆ, ನೀವು ಎಷ್ಟೇ ದೊಡ್ಡ ಡಾಕ್ಟರ್ ಆಗಿದ್ರು ಕೂಡ ನಿಮಗೆ ನೀವು ಇಂಜೆಕ್ಷನ್ ತಗೊಳ್ಳೋದು ಇಟ್ಸ್ ನಾಟ್ ಓಕೆ. ಸೊ ದ ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್ ಆಲ್ಸೋ. ಸೊ ನಾನು ಥೆರಪಿಸ್ಟ್ ಆಗಿದ್ರು ಕೂಡ ಐ ವಿಲ್ ಹ್ಯಾವ್ ಎ ಥೆರಪಿಸ್ಟ್ ಹೂಮ್ ಐ ಗೋ ಟು, ರೈಟ್? ಸೊ ಹಾಗಾಗಿ ಲೈಕ್ ಒಂದು ಹಂತದವರೆಗೂ ನನ್ನ ಸಮಸ್ಯೆಗಳ ಬಗ್ಗೆ ನಾನು ಆಲೋಚನೆ ಮಾಡ್ಬೋದು, ಏನು ಮಾಡ್ಬೋದು ಅಂತ ಚಿಂತೆ ಮಾಡ್ಬೋದು. ಬಟ್ ಆದರೆ ಇದನ್ನೇ ಮಾಡಬೇಕು, ಅದು ನನಗೆ ಕಷ್ಟ ಆಗ್ತಾ ಇದೆ. ಸೊ ಆ ಟೈಮಲ್ಲಿ ನಾನು ಹೆಲ್ಪ್ ಓಪನ್ ಅಪ್ ಆಗಲಿಲ್ಲ ಅಂತಂದರೆ ಸಾಕಷ್ಟು ಕಷ್ಟ ಆಗುತ್ತೆ ಅದರಿಂದ. ಸೊ ಇವಾಗ ಏನಾಗ್ತಿದೆ, ಎರಡು ಎಕ್ಸ್ಟ್ರೀಮಲ್ಲಿ ನೋಡ್ತೀವಿ. ಇಲ್ಲ ಅವರೇ ಒಂದು ಚೌಕಟ್ಟು ಹಾಕೋತಾರೆ, ನಾನು ಎಲ್ಲೂ ಹೆಲ್ಪ್ ಸಿಕ್ ಮಾಡಬಾರ್ದು, ನನ್ನ ಸಮಸ್ಯೆಗಳು ನಾನೇ ಪರಿಹಾರ ಕಂಡ್ಕೋಬೇಕು. ಅಫ್ಕೋರ್ಸ್ ತುಂಬ ಜನ ಹೇಳ್ತಾರೆ ಸ್ಪಿರಿಚುಯಾಲಿಟಿ ಒಂದು ರೂಟು, ಫಿಲಾಸಫಿ ಇನ್ನೊಂದು ರೂಟ್ ಇದೆ. ಅದು ಬಿಟ್ಟರೆ ರಿಲಿಜಿಯಸ್ನೆಸ್ ಕೂಡ ಕೆಲವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಆದರೆ ಎಲ್ಲರಿಗೂ ಅದೇ ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಪ್ರಾಬ್ಲಮ್ಯಾಟಿಕ್ ನನಗೆ ಅಂತ ಅನಿಸೋದು. ನನಗೆ ಯಾಕಂದ್ರೆ ಈಗ ಬ್ರೈನ್ ಅಲ್ಲಿ ಆಗುವಂತಹ ಬದಲಾವಣೆಗಳಿಂದ ನಮಗೆ ಮಾನಸಿಕವಾದ ಸಮಸ್ಯೆಗಳು ಬರ್ತವೆ. ಹಾಗಿರುವಾಗ ನಾವು ಯೋಗ ಮಾಡಿದ್ರೆ ಅಥವಾ ಇದ್ರು ಮಾಡಿದ್ರೆ ಇದೆಲ್ಲ ಪರಿಹಾರ ಆಗತ್ತಾ? ಅಥವಾ ಒಂದು ಹಂತಕ್ಕೆ ಅದನ್ನ ಡೈವರ್ಟ್ ಮಾಡ್ಕೋಬಹುದು, ಮನಸ್ಸನ್ನ ಬಿಟ್ರೆ ಆಗತ್ತಾ? ಥೆರಪಿಸ್ಟ್ ಹೋಗಲೇಬೇಕಲ್ವಾ? ಹೌದು. ಯೋಗ ಮತ್ತೆ ಮೆಡಿಟೇಷನ್ ಪ್ರಾಕ್ಟೀಸಸ್ ಎರಡೂ ರಿಸರ್ಚ್ ಪ್ರಕಾರನೇ ಪ್ರೂವನ್ ಆಗಿದೆ. ಅದು ಡಿಪ್ರೆಷನ್, ಆಂಗ್ಸೈಟಿ, ಸಾಕಷ್ಟು ಮಾನಸಿಕ ಸಮಸ್ಯೆಗಳಿಗೆ ಹೆಲ್ಪ್ ಆಗುತ್ತೆ, ಸಪೋರ್ಟ್ ಆಗುತ್ತೆ ಅಂತ. ಆದರೆ ಅದೇನೇ ಟ್ರೀಟ್ಮೆಂಟು ಕ್ಯೂರು. ಸೊ ದೇರ್ ಆರ್ ಸರ್ಟನ್ ಸ್ಪೇಸಸ್ ವೇರ್ ನಿಮಗೆ ಮೆಂಟಲ್ ಫಿಟ್ನೆಸ್ ಮೇಂಟೆನೆನ್ಸ್ ಆಕ್ಟಿವಿಟೀಸ್ ಅಂತ ಇರುತ್ತೆ. ಇವಾಗ ನೀವು ಹೇಗೆ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡಬೇಕಂತ ಜಿಮ್ಗೆ ಹೋಗ್ತಿರೋ, ನೀವು ಜಿಮ್ಗೆ ಹೋಗ್ತೀರಾ ಅಂದ ಮಾತ್ರಕ್ಕೆ ನಿಮ್ಗೆ ಜ್ವರ ಬರಲ್ಲ ಅಂತೇನೂ ಇಲ್ಲ ಅಲ್ವಾ? ಸೊ ಅದೇ ರೀತಿ ಯೋಗ ಮೆಡಿಟೇಷನಲ್ಲಿ ಮೆಂಟಲ್ ಫಿಟ್ನೆಸ್ಗೆ ಹೆಲ್ಪ್ ಮಾಡುತ್ತೆ ಹೊರತು ಅದರಿಂದ ಅದು ಫುಲ್ ಪ್ರಿವೆಂಟ್ ಮಾಡುತ್ತೆ ಅದನ್ನು ಹೇಳಲಿಕ್ಕೆ ಸ್ವಲ್ಪ ಕಷ್ಟ. ಆದರೆ ಪ್ರಾಬಬ್ಲಿ ಐ ವುಡ್ ಸೇ ದಟ್ ಇವಾಗ ನೀವು ಫಿಸಿಕಲಿ ಫಿಟ್ ಆಗಿದ್ದರೆ ಒಂದು 8 ಸಲ ಕೋಲ್ಡ್ ಕಾಫ್ ಬರೋ ಕಡೆ ಪ್ರಾಬಬ್ಲಿ ನಿಮ್ಗೊಂದು 3-4 ಸಲ ಬರ್ಬೋದು. ದಟ್ಸ್ ದ ಸೇಮ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ವಿತ್ ಇದು ಕೂಡ. ಬಟ್ ಇನ್ನೊಂದು ಜನ್ರೇಷನ್ ಇನ್ನೊಂದೇನಾಗ್ತದೆ ಅಂದರೆ ಕೆಲವರು ಅವ್ರನ್ನವ್ರು ಓವರ್ ಡಯಾಗ್ನೋಸು ಮಾಡ್ಕೋತಾರೆ. ಸೊ ಹಾಗಾಗಿ ಹೇಗೆ ಅಂತಾನೆ ನನಗೆ ಸ್ಯಾಡ್ ಆಗಿದ್ದೀನಿ ಅಂದ ಮಾತ್ರಕ್ಕೆ ನಾನು ಡಿಪ್ರೆಸ್ಡ್ ಅಂತ ಅಲ್ಲ, ನಂಗೆ ಸ್ವಲ್ಪ ಗಾಬರಿ ಆಗ್ತದೆ ಅಂದ ಮಾತ್ರಕ್ಕೆ ನಂಗೆ ಆಂಗ್ಸೈಟಿ ಅಂತ ಅಲ್ಲ. ಆಮೇಲೆ ನಾನೊಂದು ಸ್ವಲ್ಪ ಹೆಚ್ಚಿಗೆ ಕ್ಲೀನಿನೆಸ್ ಯೂಸ್ ಮಾಡಿ ಇಟ್ಕೋತೀನಿ ಅಂತಂದರೆ ದಟ್ ಡಸಂಟ್ ಮೀನ್ ಅದು OCD ಅಂತ. ಸೊ ಹಾಗಾಗಿ ಲೈಕ್ ಓವರ್ ಡಯಾಗ್ನೋಸಿಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಬಗ್ಗೆನೂ ನಾವೊಂದು ಸ್ವಲ್ಪ ಈಗ ನಾವು ಯು ಕ್ಯಾನ್ ಸಿ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಇಲ್ಲೆಲ್ಲ ನಾನು ಬರೀ ನೋಡ್ತೇನೆ, ಏನಾದ್ರು ಒಂದು ಸಮಸ್ಯೆ ಆದ್ರೆ ಅವರು ತುಂಬಾ ಎಷ್ಟು ಉದ್ದ ಬರೆದು ಬಿಡ್ತಾರೆ, ಅಂದ್ರೆ ದೇಹ ತುಂಬಾ ದೊಡ್ಡ ಸಮಸ್ಯೆ ಇದೆ ಅಂತ. ಆದ್ರೆ ಫೇಲ್ ಟು ಐಡೆಂಟಿಫೈ ದೇರ್ ಇಶ್ಯೂ ಅಥವಾ ಅವರು ಓವರ್ ಡಯಾಗ್ನೈಸ್ ಮಾಡ್ತಾ ಇದ್ದಾರೆ? ಇಟ್ ಕುಡ್ ಬಿ ಓವರ್ ಡಯಾಗ್ನೋಸಿಸ್. ಸೊ ಯಾಕಂತಂದ್ರೆ ಇವಾಗ ನಿಮಗೆ ಇನ್ಫಾರ್ಮೇಶನ್ ಸಿಗೋದಕ್ಕೆ ಎಲ್ಲೂ ಲಿಮಿಟ್ ಇಲ್ಲ ಇವಾಗ ಅಲ್ವಾ? ಸೊ ಇವಾಗ ಒಂಥರ ನಿಮಗೆ ಓಷನ್ ಆಫ್ ಇನ್ಫಾರ್ಮೇಷನ್. ಸೊ ನಿಮ್ಗೆ ಯಾವುದ್ರ ಬಗ್ಗೆ ಎಷ್ಟು ನಾಲೆಜ್ ಬೇಕು ಎಲ್ಲದನ್ನು ಸಿಕ್ಬಿಡುತ್ತೆ. ಆದರೆ ದೆರ್ ಇಸ್ ಒನ್ ಸೇಯಿಂಗ್ ಅಲ್ವಾ, ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ. ಸೊ ಸಾಕಷ್ಟು ತಿಳ್ಕೊಂಡ್ರೂ ಸಮಸ್ಯೆನೇ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಳ್ಳೋದು ವಿಲ್ ಬಿ ಹೆಲ್ಪ್ಫುಲ್. ಬಟ್ ಈಗ ಇದು ಡಿಪೆಂಡ್ ಆಗ್ತಾ ಇದ್ದಾರೆ. ಈಗ ನಾವು AI ಮೇಲೆ ChatGPT ಅಲ್ಲಿ ಸರ್ಚ್ ಮಾಡ್ತಾರೆ, ನನಗೆ ಇಂತ ಅಂತ, ನನಗೆ ಹೀಗೆ ಆಗ್ತಿದೆ, ಇಂಥ ಸಮಸ್ಯೆ ಆಗ್ತಿದೆ ಅಂತೆಲ್ಲ ಲಿಸ್ಟ್ ಮಾಡ್ಬಿಟ್ಟು ಏನಿದು ಅಂತ. ಅವರು ದೇ ಆರ್ ಟೇಕಿಂಗ್ ಅಸಿಸ್ಟೆನ್ಸ್ ಫ್ರಮ್ AI. ಇದು ಪ್ರಾಬ್ಲಮ್ಯಾಟಿಕ್ ಪ್ರಾಬ್ಲಮ್ಮು ಅಲ್ವೋ ಅನ್ನೋದಕ್ಕಿಂತ ಲೆಟ್ ಅಸ್ ಲುಕ್ ಇಟ್ ದಿಸ್ ವೇ ದಟ್ ನಿಮ್ಮ ಮೈಂಡು ಮತ್ತು ಬಾಡಿ ಇಂಟರ್ ಕನೆಕ್ಟೆಡ್ ಅಲ್ವಾ? ಸೊ ಮನಸ್ಸು ಮತ್ತು ದೇಹ ಎರಡೂ ಕನೆಕ್ಟೆಡ್ ಆಗಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಏನೇ ಸಮಸ್ಯೆಗಳಾದರೂ ಅದ್ರ ಪರಿಣಾಮ ಆಗೋದು ದೇಹದ ಮೇಲೆ ಅಲ್ವಾ? ಸೊ ನೀವು ಸ್ವಲ್ಪ ದುಃಖ ಪಟ್ಕೊಂಡ್ರೆ ಯಾವುದೋ ಒಂದು ವಿಚಾರಕ್ಕೆ ಬೇಜಾರಾಯಿತು ಅಥವಾ ಸಿಟ್ಟು ಬಂತು ಅಂದರೆ ನಾವು ಫಸ್ಟು ಮಾಡೋದು ಜನರಲಿ ಊಟ ತಿಂಡಿ ಮಾಡಲ್ಲ, ರೈಟ್? ಸೊ ಇವಾಗ ಸಮಸ್ಯೆ ಆಗಿರೋದು ಮನಸ್ಸಿಗೆ, ಆದರೆ ನಾವು ಯಾವುದ್ರ ಮೇಲೆ ಅದನ್ನು ತೀರಿಸ್ಕೊತಾ ಇರೋದು ದೇಹದ ಮೇಲೆ ಅಲ್ವಾ? ಸೊ ನಿಮ್ಮ AI ನಿಮ್ಮ ಮನಸ್ಸಿಗೆ ರಿಲೇಟೆಡ್ ಕೆಲವೊಂದು ಕ್ವೆಶನ್ಸ್ನ ಆನ್ಸರ್ ಮಾಡ್ಬೋದು ವಿನಃ ನಿಮ್ಮ ಬಾಡಿ ರಿಲೇಟೆಡ್ ಚೇಂಜಸ್ ಅದು ತೊಗೊಂಡು ಬರೋದು ಕಷ್ಟ ಇದೆ. ಸೊ ಅಲ್ಲಿ ನೀವೇ ಎಫರ್ಟ್ ಹಾಕಬೇಕು, ರೈಟ್? AI ಕ್ಯಾನ್ ಸಜೆಸ್ಟ್ ಯು ಫಿಸಿಕಲ್ ಆಕ್ಟಿವಿಟಿ ಮಾಡಿ ಅಂತ, ಬಟ್ ಅದನ್ನ ಮಾಡೋ ಜವಾಬ್ದಾರಿ ನಮ್ಮ ಮೇಲೇನೆ ಇರುತ್ತೆ. ಸೊ ಅಷ್ಟರ ಮಟ್ಟಿಗೆ ಬರಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್, ಡಾಕ್ಟರ್ಸ್ ಹಾಕ್ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡೋದಂದ್ರೆ ಅದರಿಂದ ಸಜೆಷನ್ಸ್ ತಗೊಳ್ಳಿ, ಆದರೆ ಅದೇ ಎಲ್ಲ ಅಲ್ಲ. ಇಟ್ಸ್ ನಾಟ್ ಎ ರಿಪ್ಲೇಸ್ಮೆಂಟ್, ಇಟ್ ಇಸ್ ಜಸ್ಟ್ ಎ ಸಪೋರ್ಟಿವ್ ಟೆಕ್ನಾಲಜಿ ಅಷ್ಟೇ. ಅದು ನಾನು ಇತ್ತೀಚಿನ ಒಂದು ಕೇಸನ್ನು ನಾವು ನೋಡಿರ್ಬೋದು.
ಫ್ಲೋರಿಡಾದಲ್ಲಿ ಆದ ಕೇಸ್ ಇರಬೇಕು. AI ಗಳಿಂದ ಆಗೋ ಪ್ರಾಬ್ಲಮ್ಗಳು. ಸೊ ಆಲ್ರೆಡಿ ಒಂದು ಜನರೇಷನ್ ತುಂಬಾ ಮಾನಸಿಕವಾಗಿ ತುಂಬಾ ದುರ್ಬಲರಾಗ್ತಾ ಹೋಗ್ತಾ ಇರುವಾಗ ಈ AI ಗಳು ಯಾವ ರೀತಿಯ ಖತರ್ನಾಕ್ ಕೆಲಸ ಮಾಡ್ತವೆ ಅಂದ್ರೆ ಸುಯಿಸೈಡ್ ಹೆಂಗ್ ಮಾಡ್ಕೋಬೇಕು ಅಂತ ಕೂಡ ಅವು ಹೇಳ್ತಾ ಇದಾವೆ ಈಗ. ಅಂದ್ರೆ ಅವಕ್ಕೆ ಫಿಲ್ಟರ್ ಇಲ್ಲ. ಸೊ ಗೂಗಲ್ ಡಸಂಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ಅದು ಯಾರು ಅದನ್ನ ಕೇಳ್ತಿದ್ದಾರೆ ಅವ್ನು ಮಾತ್ರ ಅದಕ್ಕೆ ಜವಾಬ್ದಾರ ಅಂತ ಅದು ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ AI ಗಳು ಇಂತಹ ಐಡಿಯಾಗಳನ್ನ ಕೊಟ್ಟಾಗ ಅದನ್ನ ಇವರು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋದ್ರೆ ಅದು ಸಮಸ್ಯೆ ಆಗಲ್ವಾ? ಆ ರೀತಿ ನೋಡುವಾಗ AI ಜೊತೆ ಪ್ರಶ್ನೆ ಕೇಳೋದಕ್ಕಿಂತ ಒಬ್ಬ ಥೆರಪಿಸ್ಟ್ ಅನ್ನೋ ಎಕ್ಸ್ಪರ್ಟ್ ಅನ್ನ ಕೇಳಬೇಕಲ್ಲ ಅಂತ. ಖಂಡಿತ. ಇವಾಗ AI ಹೇಗೆ ಅಂದ್ರೆ ಒಂದು ಪುಸ್ತಕ ತರ ಜ್ಞಾನ ಭಂಡಾರ ಇರುತ್ತೆ. ಅದರಲ್ಲಿ ಜ್ಞಾನ ಯಾವಾಗ್ಲೂ ಒಳ್ಳೆ ರೀತಿಯಲ್ಲೇ ಇರಬೇಕು ಅಂತ ಏನೂ ಇಲ್ಲ. ನಾವು ಇನ್ಫಾರ್ಮೇಶನ್ ಕೊಡೋದಷ್ಟೇ ಅದ್ರ ಕರ್ತವ್ಯ. ಅದು ಇನ್ಫಾರ್ಮೇಶನ್ ಕೊಟ್ಟಿದೆ, ಅದನ್ನ ಹೇಗೆ ಯೂಸ್ ಮಾಡ್ಕೋತೀವಿ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅಂದಿದ್ದು ಆ ವ್ಯಕ್ತಿಗೆ ಬಿಟ್ಟಿದ್ದು. ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ ಆ ವ್ಯಕ್ತಿಗೆ ಆ ಒಂದು ನಾಲೆಡ್ಜ್ ಬೇಸ್ ಇರುತ್ತೆ, ಆದರೆ ಅವ್ರಿಗೆ ಅಷ್ಟೇ ಸ್ವಲ್ಪ ವಿವೇಚನೆನೂ ಇರಬೇಕು ಅಲ್ವಾ. ಇದು ನನಗೆ ಪೂರಕವಾಗಿದೆಯಾ ಮಾರಕವಾಗಿದೆಯಾ ನಾನು ಅದನ್ನು ನೋಡಬೇಕು. ಸೊ ನನಗೆ ಇವಾಗ ನಾನೇ ಒಂದು ಹಂತದಲ್ಲಿ ರೀಚ್ ಆಗ್ಬಿಟ್ಟಿದ್ದೀನಿ, ನನಗೆ ಬದುಕಲಿಕ್ಕೆ ಇಷ್ಟ ಇಲ್ಲ ಅಂತಂದಾಗ ನ್ಯಾಚುರಲಿ ನಾನು ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್ನೇ ಹುಡ್ಕೊಂಡು ಹೋಗ್ತೀನಿ. ಸೊ ಆ ಥರದಲ್ಲಿ ನಾನು ಸಜೆಸ್ಟ್ ಮಾಡೋದು ಸುತ್ತಮುತ್ತಲಿರೋರು ಅದನ್ನು ಗಮನಿಸಿದ್ರೆ ಒಂದು ಸ್ವಲ್ಪ ಅದವರಿಗೆ ಐಡಿಯಾ ಬಂತು ಅಂತಂದರೆ ಅವರಿಗೆ ಎಷ್ಟು ಇಂಟೆನ್ಸ್ ಇದೆ ಅದು ತೀವ್ರತೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ಅದೇ ಇವರು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದ್ದಾರೆ ಅಥವಾ ಇವರು ಯೂಶಲಿ ಇರೋ ಥರ ಇಲ್ಲ, ಆ ಡಿಫ್ರೆನ್ಸು ನಮಗೆ ಯಾವಾಗಲೂ ಯಾವ್ದು ಐಡೆಂಟಿಫೈ ಮಾಡ್ಕೊಡುತ್ತೇನೆ ನಮ್ಮ ಬಾಡಿ, ರೈಟ್. ಸೊ ಮನಸ್ಸಿಗಿಂತ ಹೆಚ್ಚಿಗೆ ನಾನು ಹೇಳೋದು ಬಾಡಿ ವಿಲ್ ಐಡೆಂಟಿಫೈ ದ್ಯಾಟ್. ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತ ಇರೋರು ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ ಆ ಥರ ಇದೆ, ಇಟ್ಸ್ ಓಕೆ ಟು ಗೋ ಅಂಡ್ ಆಸ್ಕ್, ರೈಟ್. ಅವ್ರು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ, ತೊಂದರೆ ಇಲ್ಲ, ಕೇಳಿದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಸೊ ಅದು ಇಸ್ ಆಲ್ಸೋ ಮಿಸ್ಸಿಂಗ್. ಸೊ ಹಂಗಾಗಿ ಏನಾಗ್ತದೆ, ನಾವು ಇವ್ರು ಪಕ್ಕದಲ್ಲಿರೋರನ್ನ ಕೇಳೋದಕ್ಕಿಂತ ಇವಾಗ ನೀವು ಜನರಲಿ ನೋಡಿದ್ರು ಕೂಡ ಒಂದು ಏರಿಯಾಗೆ ಹೋಗ್ಬೇಕು, ಒಂದು ರೂಟ್ ನೋಡ್ಬೇಕಾದ್ರೆ ನಾವು ಪಕ್ಕದಲ್ಲಿರೋರನ್ನ ಕೇಳಲ್ಲ, ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನಾನು ಹೇಳೋದು ಟೆಕ್ನಾಲಜಿ ಅವಲಂಬಿತವಾಗಿ ಆಗ್ತಾ ಇದೀವಿ, ಹ್ಯೂಮನ್ ಟು ಹ್ಯೂಮನ್ ಕನೆಕ್ಷನ್ ಕಡಿಮೆ ಆಗ್ತಾ ಇದೆ. ಸೊ ಇದು ನನಗೆ ಗಮನಿಸಿದ ಹಾಗೆ ಸುಯಿಸೈಡಲ್ ಕೇಸಸ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ, ಎಸ್ಪೆಷಲಿ ಯೂತ್ ಅಲ್ಲಿ. ಸೊ ಯಾವ ರೀತಿ ನಾವು ಒಂದು ಹೆಲ್ಪ್ ಅನ್ನ ತಗೋಬಹುದು? ಈಗ ಸುಯಿಸೈಡಲ್ ಥಾಟ್ ಅನ್ನ ಕೆಲವರಿಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಸೊ ಐ ರೆಡ್ ಒನ್ ಬುಕ್, ಅಂದ್ರೆ ದ ವರ್ಡ್ ಡಿ ಅಂತ ಅನಿಸ್ತದೆ, ಒಂದು ಡಿಪ್ರೆಷನ್ ಬಗ್ಗೆ ಒಬ್ರು IRS ಆಫೀಸರ್ ಬರೆದಂತ ಪುಸ್ತಕ ಅದು. ಅದ್ರಲ್ಲಿ ಹೇಳ್ತಾರೆ ಅವರು ಅವರಿಗೆ ಸುಯಿಸೈಡಲ್ ಥಾಟ್ ಅಂತ ಅವ್ರಿಗೆ ಯಾವ ಸಮಸ್ಯೆ ಇಲ್ಲ, IRS ಒಂದು ಒಳ್ಳೆ ಜಾಬ್ ಇದೆ, ಡಿಪ್ರೆಷನ್ ಇದೆ, ಅದು ಬಹುಶಃ ಪೋಸ್ಟ್ ಪ್ರೆಗ್ನೆನ್ಸಿ ಡಿಪ್ರೆಷನ್ ಇರಬೇಕು. ಅವರು ಹೇಳ್ತಾರೆ ಈ ಸುಯಿಸೈಡಲ್ ಥಾಟ್ಗಳು ಆಟೋಮ್ಯಾಟಿಕ್ ಆಗಿ ಬರ್ತವೆ ಅಂತ. ಯಾವ ಕಾರಣ ನೆಮ್ಮದಿಯಾಗಿ ಚೆನ್ನಾಗಿದ್ದೀನಿ ನಾನು ಅಂದಾಗ ಸುಯಿಸೈಡಲ್ ಥಾಟ್ ಕೂಡ ಬರ್ಬೋದು ಅಂತ. ಇಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ನಾವು ಏನ್ ಮಾಡಬೇಕು? ಸುಸೈಡಲ್ ಥಾಟ್ಸು ಯಾವ ಟೈಮ್ ಆಫ್ ದ ಡೇ ಅಲ್ಲಿ ಕೂಡ ಬರ್ಬೋದು. ಸಾಕಷ್ಟು ಬಾರಿ ನಾವು ನೋಡೋದು ಅದು ಕಾಣಿಸ್ಕೊಳ್ಳೋವಂಥದ್ದು ರಾತ್ರಿ ಟೈಮ್ಸಲ್ಲಿ. ಸೊ ಆವಾಗ ನಿಮಗೆ ಯಾವುದೇ ರೀತಿಯಾದಂಥ ಥೆರಪಿ ಸೆಂಟರ್ಗಳಾಗಿರ್ಬೋದು, ಸೈಕ್ಯಾಟ್ರಿಕ್ ಸೆಂಟರ್ಗಳಾಗಿರ್ಬೋದು ಓಪನ್ ಆಗಿರೋದು ಕಡಿಮೆ. ಓಪನ್ ಆಗಿರೋ ನೀವು ಅಲ್ಲಿ ಹೋಗಿ ಅದನ್ನು ತಗೊಳ್ಳೋಷ್ಟು ಇರಲ್ಲ. ಸೊ ಆ ಥರ ಟೈಮಲ್ಲಿ ನಾನು ಸಜೆಸ್ಟ್ ಮಾಡೋದ್ರೆ ನಿಮಗೆ ಸಾಕಷ್ಟು ಹೆಲ್ಪ್ ಲೈನ್ಸ್ ಇದೆ. ಸೊ ಟೆಲಿಮನಸ್ ಅಂತ ಓಪನ್ ಮಾಡಿದ್ದಾರೆ ನಿಮ್ಯಾನ್ಸ್ ಕಡೆಯಿಂದ. ಸೊ ಬ್ಯೂಟಿಫುಲ್ ಹೆಲ್ಪ್ ಲೈನ್, ಆ್ಯಕ್ಚುಲಿ ರಿಯಲಿ ಹೆಲ್ಪ್ಫುಲ್ ಹೆಲ್ಪ್ ಲೈನ್ ಅನ್ಬೋದು. ಸೊ ನೀವು ಅದು ಒಂದು ನಂಬರ್ಸು ನಿಮಗೆ ಗೂಗಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಸೊ ಹೆಲ್ಪ್ ಲೈನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎನಿ ಟೈಮ್ ಆಫ್ ದ ಡೇ ಅವ್ರು ಅವೈಲೇಬಲ್ ಇರ್ತಾರೆ. ಸೊ ಅವರು ನಿಮ್ಮದು ತುಂಬ ಡೀಟೇಲ್ಸ್ ತಗೋತಾರೆ, ಆ ಥರ ಏನೂ ಇಲ್ಲ. ಬಟ್ ಅವರೇ ನಿಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಹಾಗೆ ಹೇಳೋಕ್ಕಾಗಲ್ಲ. ಆ ಕ್ಷಣಕ್ಕೆ ಆ ಎಮರ್ಜೆನ್ಸಿಗೆ, ಸೈಕಲಾಜಿಕಲ್ ಎಮರ್ಜೆನ್ಸಿಗೆ ಏನು ಬೇಕೋ ಅದಕ್ಕೆ ಅವರು ವೆಲ್ ಟ್ರೈನ್ಡ್ ಆಗಿರ್ತಾರೆ. ಸೊ ಹಾಗಾಗಿ ನಾವು ಅದನ್ನು ಒಂದು ಸ್ವಲ್ಪ ವಿ ಹ್ಯಾವ್ ಟು ನಾರ್ಮಲೈಸ್ ದ್ಯಾಟ್, ಇಟ್ಸ್ ಓಕೆ ಆ ಥರ ಟೈಮ್ಸಲ್ಲಿ. ಆ್ಯಂಡ್ ಅದಂತೂ ಖಂಡಿತ ನಿಜ, ಥಾಟ್ಸು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಸೊ ತುಂಬ ಈಸಿ ಹೇಳೋದಕ್ಕೆ ನೀನು ಪಾಸಿಟಿವ್ ಆಗಿ ಥಿಂಕ್ ಮಾಡು ಅಂತ ಹೇಳಿ. ಸೊ ನಾನು ಪಾಸಿಟಿವ್ ಆಗಿ ಥಿಂಕಿಂಗೇ ನನ್ನ ಕಂಟ್ರೋಲಲ್ಲಿ ಇದ್ದರೆ ನನಗೆ ಎಷ್ಟೊತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು? ಸೊ ಅದು ಆ ರೀತಿ ಇರೋದಿಲ್ಲ. ಸೊ ಥಾಟ್ಸು ಯಾವಾಗ್ಲೂ ಆಟೋಮ್ಯಾಟಿಕಲಿ ದೇ ಕಮ್. ಸೊ ಕೆಲವೊಮ್ಮೆ ಬಯೋಲಾಜಿಕಲಿ ನ್ಯೂರೋಕೆಮಿಕಲ್ ಡಿಸ್ಟರ್ಬೆನ್ಸಸ್ಗೆ ಆಗುತ್ತೆ, ಕೆಲವೊಮ್ಮೆ ಸಿಚುಯೇಷನ್ಸ್ ರಿಲೇಟೆಡ್ ಆಗಿ ವೇರಿ ಆಗುತ್ತೆ. ಆದರೆ ಥಾಟ್ಸ್ ಫುಲ್ಲು ನಮ್ಮ ಕಂಟ್ರೋಲಲ್ಲಿದೆ. ನಾನು ಪಾಸಿಟಿವ್ ಆಗಿ ನಾನು ಅಂದ್ಕೊಂಡ್ರೆ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೋದು. ಆ ಥರದ್ದೆಲ್ಲ ನನ್ನ ನಂಬಿಕೆ ಅದರಲ್ಲಿಲ್ಲ. ಯಾಕಂದರೆ ಆ ಥರ ಮಾಡಿದರೆ ಇವಾಗ ಎಷ್ಟೊಂದು ಜನ ಎಷ್ಟೊಂದು ಥರ ಮಾನಸಿಕ ಸಮಸ್ಯೆ ಏನಾದೇ ಇರ್ತದೆ. ಸೊ ಈಗ ಥೆರಪಿಸ್ಟ್ಗಳ ಬಗ್ಗೆ ಬಂದಾಗ ತುಂಬಾ ಪ್ರಶ್ನೆಗಳಿದ್ದಾವೆ. ಅಂದ್ರೆ ಈಗ ನಾವು ಥೆರಪಿಗೆ ಹೋಗ್ಬೇಕಾ ಹೋಗ್ಬಾರ್ದಾ, ಏನಾದಿತ್ತು ಅಂತ ತುಂಬಾ ಪ್ರಶ್ನೆ ಥೆರಪಿಸ್ಟ್ಗಳ ಬಗ್ಗೆ ಇದೆ. ಅಂದ್ರೆ ಈ ಒಂದು ಪ್ರಶ್ನೆ ಏನಂದ್ರೆ, ಥೆರಪಿಸ್ಟ್ಗಳು ಫ್ರೆಂಡ್ಸ್ಗಳ? ಖಂಡಿತ ಅಲ್ಲ.
ಥೆರಪಿಸ್ಟು ನಿಮ್ಮ ಫ್ರೆಂಡ್ ಅಲ್ಲ. ಸೊ ಥೆರಪಿ ಅಥವಾ ಥೆರಪಿಸ್ಟ್ ಅಂತಂದ್ರೆ ಅದು ಒಂದು ಪ್ರೊಫೆಷ್ನಲ್ ರಿಲೇಷನ್ಶಿಪ್, ರೈಟ್? ಸೊ ಆ ಪ್ರೊಫೆಷನ್ ರಿಲೇಷನ್ಶಿಪ್ಗೆ ಅದರದೇ ಆದಂತಹ ಕೆಲವು ಒಂದು ಬೌಂಡ್ರೀಸ್ ಇರುತ್ತೆ. ಅದನ್ನು ನಿಮ್ಮ ಥೆರಪಿಸ್ಟು ನಿಮ್ಮ ಜೊತೆ ಸೆಷನ್ಸಲ್ಲಿ ಮಾತಾಡ್ತಾರೆ. ಸೊ ಫಸ್ಟ್ ಅಥವಾ ಸೆಕೆಂಡ್ ಸೆಷನಲ್ಲಿ ನಮ್ಮದೇ ಆದಂಥ ಕೆಲವು ಪ್ರೋಸೆಸ್ ಇರುತ್ತೆ, ಕನ್ಸೆಂಟ್ ಫಾರ್ಮ್ಸ್ ಅಂತ ಇರುತ್ತೆ. ಸೊ ನಾವು ಅದರಲ್ಲಿ ಅದನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ ಕ್ಲೈಂಟ್ ಒಟ್ಟಿಗೆ. ಸೊ ಹಾಗಾಗಿ ಇದು ಪ್ರೊಫೆಷ್ನಲ್ ರಿಲೇಷನ್ಶಿಪ್ ಆಗುತ್ತೆ ಹೊರತು ಥೆರಪಿಸ್ಟ್ಸ್ ಆರ್ ನಾಟ್ ಯುವರ್ ಫ್ರೆಂಡ್ಸ್. ದೇ ವಿಲ್ ಸಪೋರ್ಟ್ ಯು. ನಾವು ಎವ್ರಿಬಡಿ ಹೂ ಸಪೋರ್ಟ್ಸ್ ಯು ಇಸ್ ನಾಟ್ ಯುವರ್ ಫ್ರೆಂಡ್, ರೈಟ್? ನೀವು ಫ್ರೆಂಡ್ಲಿ ಆಗಿ ಫ್ರೆಂಡ್ಸ್ ಅಲ್ಲದೆ ಇದ್ರೆ, ಫ್ರೆಂಡ್ಲಿ ಆಗಿರದೇ ಇದ್ರೆ, ನೀವು ನನ್ನ ಮನಸ್ಸಲ್ಲಿರೋ ನೋವನ್ನು ನೀವು ಎಷ್ಟರ ಮಟ್ಟಿಗೆ ನೀವು ಅರ್ಥ ಮಾಡ್ಕೊಳ್ಬೋದು? ಖಂಡಿತ ಅರ್ಥ ಮಾಡ್ಕೋಬೋದು. ನಮ್ಮ ಟ್ರೈನಿಂಗ್ ಆ್ಯಂಡ್ ಎಕ್ಸ್ಪರ್ಟೀಸ್ ಅದರಲ್ಲಿ ಇರುತ್ತೆ ಅಲ್ವಾ. ಸೊ ನೀವು ಒಂದು ಥೆರಪಿಸ್ಟ್ ಅಂತ ನೋಡಿದ್ರೆ, ಅಟ್ಲೀಸ್ಟ್ ಇಂಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ ಅಂತ ನೋಡಿದ್ರೆ, ಇವಾಗ ನೀವು ಲೈಕ್ ಲೆಟಸ್ ಕೀಪ್ ಅ ಸೈಡ್ ಫಸ್ಟ್ PUC ಸೆಕೆಂಡ್ PUC ಆರ್ಟ್ಸ್ ತೊಗೋತಾರೋ, ಸೈಕಾಲಜಿ ತೊಗೋತಾರೋ ಬಿಡ್ತಾರೋ, ಅದು ಸೆಕೆಂಡ್ರಿ. ಬಟ್ ನೀವು ಡಿಗ್ರಿಯಿಂದ ತೊಗೊಂಡಿದ್ರಿ ಅಂತ ತೊಗೊಳ್ಬೇಕು ಜನರಲಿ. ಸೊ ನಿಮಗೆ 3 years ಡಿಗ್ರಿ ಆಗಿರುತ್ತೆ, 2 years ಮಾಸ್ಟರ್ಸ್ ಆಗಿರುತ್ತೆ, 2 years MPhil ಆಗಿರುತ್ತೆ. ಸೊ ಅವರು ಹೆಚ್ಚು ಕಡಿಮೆ ಅಂದ್ರೂ ಒಂದು 7 ರಿಂದ 8 ವರ್ಷ ಅದೇ ಸಬ್ಜೆಕ್ಟ್ನ ಓದಿ ಅರ್ಥ ಮಾಡಿಕೊಂಡು ಬಂದಿರ್ತಾರೆ ಅಂತಂದಮೇಲೆ ಖಂಡಿತ ಅವರಿಗೆ ಒಂದು ಬೇಸ್ ಇದ್ದೇ ಇರುತ್ತೆ. ಓಕೆ, ಇದು ಏನು ಇರ್ಬೋದು, ಇದು ಯಾವುದ್ರ ಕಡೆಗೆ ವಾಲ್ತಾ ಇರ್ಬೋದು, ರೈಟ್? ಸೊ ಅಷ್ಟರ ಮಟ್ಟಿಗೆ ಟ್ರೈನಿಂಗು ಮತ್ತು ಎಕ್ಸ್ಪರ್ಟೀಸ್ ಇದ್ದೇ ಇರುತ್ತೆ. ಅದ್ರ ತಕ್ಕಂಗೆ ನಮ್ದ್ರಲ್ಲೂ ಇವಾಗ ಡಯಾಗ್ನೋಸ್ಟಿಕ್ ಸೆಂಟರ್ಸಲ್ಲಿ ಟೆಸ್ಟ್ಗಳು ಮಾಡ್ತಾರೆ, ನಮ್ಮದೇ ಆದಂಥ ಕೆಲವು ಟೆಸ್ಟಿಂಗ್ ಪ್ರೊಸೀಜರ್ಸು ಇದ್ದೇ ಇರುತ್ತೆ. ನಾವು ಅದನ್ನ ಅಸೆಸ್ಮೆಂಟ್ಸ್ ಅಂತ ಕರಿತೀವಿ. ಸೊ ಅಸೆಸ್ಮೆಂಟ್ಸ್ನ ಯೂಸ್ ಮಾಡ್ಕೋತೀವಿ. ಸೊ ಅದು ನಮಗೆ ಒಂದು ವ್ಯಕ್ತಿನ ಇನ್ನೂ ಫಾಸ್ಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅರ್ಥ ಮಾಡ್ಕೋಬೋದು ಖಂಡಿತ. ನೀವು ನನಗೆ ಫುಲ್ಲು ಗೊತ್ತಿರಲೇಬೇಕು ಅಂತ ಏನೂ ಇಲ್ಲ. ಹಾಗಂತ ಫಸ್ಟ್ ಸೆಷನಲ್ಲೇ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಳ್ತೀನಿ ಆ ಥರನೂ ಇಲ್ಲ. ವಿ ನೀಡ್ ಅಟ್ಲೀಸ್ಟ್ 2 to 3 sessions ಟು ಗೆಟ್ ಟು ನೋ ಯು. ಒಂದು ಮಟ್ಟಕ್ಕೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ. ಸೊ ಇದನ್ನೆಲ್ಲ ನಾವು ಕ್ಲೈಂಟ್ಸ್ ಜೊತೆ ಡಿಸ್ಕಸ್ ಮಾಡಿರ್ತೀವಿ. ಸೊ ಹಾಗಾಗಿನೇ ಥೆರಪಿ ಪ್ರಾಸೆಸ್ ಒಂದು ಸ್ವಲ್ಪ ಸ್ಲೋ ಆಗುತ್ತೆ. ಯಾಕಂದರೆ ನಮ್ಗೆ ಮೆಡಿಸಿನ್ಸ್ ಏನೂ ಕೊಡೋಲ್ಲ. ಸೊ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಾವು ಸಪೋರ್ಟ್ ಮಾಡಬೇಕು. ಅಲ್ಲೂ ಥೆರಪಿಸ್ಟ್ ವಿಲ್ ನಾಟ್ ಗಿವ್ ಸೊಲ್ಯೂಷನ್ಸ್, ರೈಟ್? ದ ಥೆರಪಿಸ್ಟ್ ಇಸ್ ನಾಟ್ ಗೈಡೆನ್ಸ್ ಎಕ್ಸ್ಪರ್ಟ್ಸ್. ಸೊ ನಾನು ಗೈಡ್ ಮಾಡ್ತೀನಿ ಅಥವಾ ನಾನು ನಿಮಗೆ ಸೊಲ್ಯೂಷನ್ಸ್ ಕೊಡ್ತೀನಿ ಅಂತ ಯಾವ ಥೆರಪಿಸ್ಟು ಕ್ಲೈಮ್ ಮಾಡಲ್ಲ. ಅಂಥವ್ರು ಕ್ಲೈಮ್ ಮಾಡಿರೋ ಥೆರಪಿಸ್ಟ್ಸ್. ಸೊ ಇನ್ನೊಂದು ಏನಂದ್ರೆ, ಈಗ ನೀವು ಆಸ್ ಎ ಸರ್ಟಿಫೈಡ್ ಕ್ಲಿನಿಕಲ್ ಥೆರಪಿಸ್ಟ್ ಆಗಿ ಈಗ ಇದೊಂದು ಸಂದರ್ಭ ನೋಡಿರ್ಬೋದು. ಏನಂದ್ರೆ ನಾನು ತುಂಬಾ ಸೈಕಾಲಜಿ ಸಂಬಂಧಪಟ್ಟದ್ದು, ಮಾನಸಿಕ ರೋಗಕ್ಕೆ ಸಂಬಂಧಪಟ್ಟ ಪುಸ್ತಕವನ್ನ ಓದಿದ್ದೇನೆ ಅಂತ ಆಗಿದ್ರೆ ನನಗೆ ಥೆರಪಿ ಕೊಡ್ಬೋದಲ್ಲ? ಯಾರಿಗಾದ್ರು ಸಮಸ್ಯೆ ಇದ್ರೆ ನಾನು ಥೆರಪಿ ಕೊಡ್ಬೋದಲ್ಲ? ಇಂಥವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇದು ಪ್ರಾಬ್ಲಮ್. ಇದರಿಂದ ಏನ್ ಸಮಸ್ಯೆ ಆಗ್ತದೆ? ಖಂಡಿತ ಪ್ರಾಬ್ಲಮ್ ಅಲ್ವಾ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನೋಡ್ಬೇಕಂತಂದ್ರೆ, ಇವಾಗ ನಾನು ದೇಹದ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ತೀನಿ, ಸಾಕಷ್ಟು ಓದಿದ್ದೀನಿ. ಸೊ ನಾನು ಸರ್ಜರಿ ಮಾಡೋಕ್ಕಾಗತ್ತಾ? ರೈಟ್? ಅದಕ್ಕೆ ಆದಂಥ ಕೆಲವೊಂದು ಪ್ರೊಫೆಷ್ನಲ್ ಡಿಗ್ರೀಸ್ ಇದೆ, ಒಂದಷ್ಟು ಟ್ರೈನಿಂಗ್ ಬೇಕಾಗುತ್ತೆ. ಸೊ ಓದೋದು ಒಂದು ರೀತಿ ಅಂದರೆ ಅಪ್ಲಿಕೇಶನ್ ಪಾರ್ಟ್ ಬೇರೆ ರೀತಿ. ಸೊ ಅದಕ್ಕೆ ನಿಮಗೆ ಟ್ರೈನಿಂಗ್ ಬೇಕು, ಎಕ್ಸ್ಪರ್ಟೀಸ್ ಬೇಕು. ಸೊ ಹಾಗಾಗಿ ನಾನು ಇಷ್ಟು ಬುಕ್ಸ್ ಓದ್ಬಿಟ್ಟೆ ಅಥವಾ ನನಗೆ ಇಷ್ಟು ಫಿಲಾಸಫಿ ಬಗ್ಗೆ ಐಡಿಯಾ ಇದೆ ಅಥವಾ ಇಷ್ಟು ಸ್ಪಿರಿಚುಯಾಲಿಟಿ ಬಗ್ಗೆ ಐಡಿಯಾ ಇದೆ ಅಂದ ಮಾತ್ರಕ್ಕೆ ನಾನೇ ಎಲ್ಲರಿಗೂ ಥೆರಪಿಸ್ಟ್ ಆಗ್ತೀನಿ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಿಮ್ಗೆ ಅದಕ್ಕೆ ಆದಂಥ ಟ್ರೈನಿಂಗ್ ಬೇಕಾಗುತ್ತೆ. ಆ್ಯಂಡ್ ಆ ಟ್ರೈನಿಂಗ್ ತುಂಬ ಡಿಫ್ರೆಂಟ್ ಆಗಿರುತ್ತೆ, ದ್ಯಾಟ್ ಐ ಮಸ್ಟ್ ಸೇ. ಸೊ ಅಲ್ಲಿ ಪ್ರತಿಯೊಂದು ಥೆರಪಿಸ್ಟು ಅಷ್ಟೇ ಅವ್ರದ್ದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಎಫರ್ಟ್ಸ್ ಹಾಕಿರ್ತಾರೆ ಆ ಸ್ಪೇಸಿಗೆ ಬರೋದಕ್ಕೆ. ಸೊ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಸೊ ನೀವು 6 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ನೀವು ಒಂದು ಕೋರ್ಸ್ ಮಾಡಿಕೊಂಡು ನಾನು ಥೆರಪಿಸ್ಟ್ ಅಂತ ಹೇಳ್ಕೊಳ್ಳೋದಕ್ಕಿಂತ ಐ ವುಡ್ ಸೇ ನೀವು ಸಫಿಷಿಯಂಟ್ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಸೊ ಅದರಲ್ಲೂ ಒಂದು ಸ್ಟ್ರೇಂಜರ್, ನಿಮ್ಗೆ ಅವ್ರ ಪರಿಚಯನೇ ಇಲ್ಲ, ಅವ್ರ ಮನಸ್ಸನ್ನ ನೀವು ಅರ್ಥ ಮಾಡ್ಕೊಬೇಕಂದ್ರೆ ನಿಮ್ಮ ಸ್ಕಿಲ್ಸ್ ಎಷ್ಟು ಡೆವಲಪ್ ಆಗಬೇಕು. ಸೊ ಅದನ್ನು ನೀವು ಶಾರ್ಟ್ ಕಟ್ ಕೋರ್ಸಸಲ್ಲಿ ನಾನು ಎನ್ಕರೇಜ್ ಮಾಡೋದೇ ಇಲ್ಲ. ಇಟ್ ಈಸ್ ಬೆಟರ್ ಆಲ್ವೇಸ್ ಟು ಹ್ಯಾವ್ ಗ್ರ್ಯಾಜುಯೇಷನ್, ಅಂಡರ್ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಆ್ಯಂಡ್ ಫರ್ದರ್ ಸ್ಟಡೀಸ್. ಎಸ್, ಪ್ರೊಫೆಷ್ನಲ್ ಆಗಿ ಹೋಗೋದೇನೆ ಈಸ್ ಆಲ್ವೇಸ್ ಹೆಲ್ಪ್ಫುಲ್. ಈಗ ಕೆಲವು ಮಿತ್ತುಗಳಿದಾವೆ. ಈಗ ಅಂದ್ರೆ ಈಗ ಥೆರಪಿಸ್ಟ್ಗಳ ಬಗ್ಗೆ ಅಥವಾ ಮಾನಸಿಕ ರೋಗಕ್ಕಿರುವಂತಹ ಚಿಕಿತ್ಸೆಗಳ ಬಗ್ಗೆ. ಅದರಲ್ಲಿ ಒಂದು, ನಾನು ಥೆರಪಿಯನ್ನ ತಗೊಂಡ್ರೆ ತಕ್ಷಣಕ್ಕೆ ನನ್ನ ಸಮಸ್ಯೆ ಸಾಲ್ವ್ ಆಗುತ್ತೆ. ಅದು ಮಿತ್ತು. ತಕ್ಷಣಕ್ಕೆ ಯಾರೂ ಯಾವುದೇ ಥೆರಪಿಸ್ಟು ನಿಮಗೆ ಅದನ್ನು ಹೇಳ್ದಂಗೆ ಥೆರಪಿ ಸೊಲ್ಯೂಷನ್ಸೇ ಕೊಡಲ್ಲ ಫಸ್ಟ್ ಆಫ್ ಆಲ್. ಸೊ ವಿ ಹೆಲ್ಪ್ ಯುವರ್ ಸೆಲ್ಫ್. ಸೊ ಹಾಗಾಗಿ ನಿಮಗೆ ಒಂದು ಸಪೋರ್ಟ್ ಕೊಡ್ತೀವಿ ಬಿಟ್ಟರೆ ನಾವು ಹಿಂಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮ್ಯಾಕ್ಸಿಮಮ್ ನಾವು ಸಜೆಸ್ಟ್ ಮಾಡ್ಬೋದು ಕೆಲವೊಂದು ಕಂಡೀಷನ್ಸಲ್ಲಿ. ಅದು ಬಿಟ್ಟರೆ ಇದನ್ನು ಹೀಗೆ ಮಾಡಬೇಕಂತ ಇಲ್ಲ. ಸೊ ಹಾಗಾಗಿ ಫಸ್ಟ್ ಸೆಷನಲ್ಲೇ ಒಂದೇ ಸೆಷನಲ್ಲಿ ನಾನು ಬೆಟರ್ ಆಗ್ತೀನಿ, ಅದು ಮನಸ್ಸಿಗೆ ರಿಲೇಟೆಡಾಗಿ ಮೆಡಿಸಿನ್ಸ್ ಮೂಲಕನೂ ಅದು ಕಷ್ಟನೇ. ಸೊ ಮೆಡಿಸಿನ್ಸಲ್ಲೂ ಕೂಡ ಡಾಕ್ಟರ್ಸ್ ಅದೇ ಹೇಳ್ತಾರೆ, ಸೈಕ್ಯಾಟ್ರಿಸ್ಟ್ ನಿಮಗೆ ನೀವು ಟೈಮ್ ಕೊಡಬೇಕು ಒಂದು ಸ್ವಲ್ಪ ಅಂತ ಹೇಳಿ. ಸೊ ಹಾಗಾಗಿ
ಫಸ್ಟ್ ಸೆಷನಲ್ಲಿ ಇಮಿಡಿಯೇಟ್ ಆಗಿ ನಾನು ಬೆಟರ್ ಆಗ್ತೀನಿ ಇಲ್ಲ, ಇಮಿಡಿಯೇಟ್ ಆಗಿ ನಂಗೆ ಒಂದು ಸ್ವಲ್ಪ ಹಗುರ ಅನ್ಸುತ್ತಾ, ಕಂಫರ್ಟ್ ಅನ್ಸುತ್ತಾ ಅಷ್ಟಾಗ್ಬೋದು. ಇನ್ನೊಂದು, ಈಗ ನಾನೊಬ್ಬ ಯುವಕ, ನಾನು ನಿಮ್ಮ ಹತ್ರ ಬಂದು ನನ್ನ ಸಮಸ್ಯೆನ ಹೇಳ್ಕೊತೇನೆ. ನೀವು ಒಂದು 60-70 ವರ್ಷದ ಥೆರಪಿಸ್ಟ್ ಆಗಿದ್ರೆ ಎಷ್ಟರ ಮಟ್ಟಿಗೆ ನೀವು ನನ್ನನ್ನ ಅರ್ಥ ಮಾಡ್ಕೊಳ್ಬಹುದು? ಅಂದ್ರೆ ಡಸ್ ಏಜ್ ಮ್ಯಾಟರ್ ಥೆರಪಿಸ್ಟ್ ಇದು? ಅಂದ್ರೆ ಅವರ ಪ್ರಾಯ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ? ಇದನ್ನು ಒಂದು ಮಿತ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಟ್ರೈನಿಂಗ್ ಅಂಡ್ ಎಕ್ಸ್ಪರ್ಟೀಸ್ ಆಗಿರೋದ್ರಿಂದ, ಸೊ ಐ ವುಡ್ ಸೇ ಮೋಸ್ಟ್ ಆಫ್ ದ ಥೆರಪಿಸ್ಟ್ ವುಡ್ ಬಿ ನಾನ್ ಜಡ್ಜ್ಮೆಂಟಲ್, ಆಕ್ಟಿವ್ ಆಗಿ ಪ್ರೆಸೆಂಟ್ ಇರ್ತಾರೆ ಸೆಷನ್ಸಲ್ಲಿ. ಸೊ ಹಾಗಾಗಿ ಅಲ್ಲಿ ಏಜು ಅಷ್ಟು ಮ್ಯಾಟರ್ ಆಗೋದಿಲ್ಲ. ಸೊ ಇದು ಹೇಗೆ ಅಂತಂದರೆ, ನಾನು ಜನರಲಿ ಲೈಕ್ ಕ್ಲೈಂಟ್ಸ್ ಹತ್ರನೂ ಹೇಳ್ತಾ ಇರ್ತೀನಿ, ಸೊ ನೀವು ಒಂದು ಕಾರ್ಡಿಯೋಲಜಿಸ್ಟ್ ಆಗ್ಬೇಕಾದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿರ್ಲೇಬೇಕಂತ ಏನಿಲ್ಲ ಅಲ್ವಾ. ಸೊ ಅದೇ ರೀತಿ ಇಲ್ಲೂ ಅಷ್ಟೇ, ನಾನು ಸಮಸ್ಯೆಗಳು ಎದುರಿಸಿದ್ರೆ ಮಾತ್ರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಫ್ಕೋರ್ಸ್ ನನಗೆ ಆ ಸಮಸ್ಯೆಗಳನ್ನ ನಾನು ಎದುರಿಸಿದ್ರೆ ಪ್ರಾಬಬ್ಲಿ ನಾನು ಇನ್ನೂ ಜಾಸ್ತಿ ನಿಮ್ಮನ್ನು ಇನ್ನೂ ಆಳವಾಗಿ ಅರ್ಥ ಮಾಡ್ಕೋಬೋದು. ಬಟ್ ಹಾಗಂತ ನಾನು ಅರ್ಥನೇ ಮಾಡ್ಕೊಳಕ್ಕಾಗಲ್ಲ ಹಾಗೇನೂ ಇಲ್ಲ. ಸೊ ಸುಮಾರಷ್ಟು ಆ ಥರ ಎನ್ಕ್ವೈರೀಸು ಬರುತ್ತೆ ನಮಗೆ. ಮ್ಯಾರಿಡ್ ಥೆರಪಿಸ್ಟೇ ಬೇಕು ಅಥವಾ ಫೀಮೇಲ್ ಥೆರಪಿಸ್ಟೇ ಬೇಕು, ಮೇಲ್ ಥೆರಪಿಸ್ಟ್ ಹಾ ಅದೂ ಇದೆ. ಸೊ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಸೊ ಮೇಲ್ ಥೆರಪಿಸ್ಟ್ ಇದ್ರೆ ಮೇಲ್ ಥೆರಪಿಸ್ಟ್ ಬೇಡ. ಸೊ ಅವ್ರದ್ದೇ ಆದಂಥ ಕಾರಣಗಳು. ಒಂದು ನಾನು ನೋಡೋದೇನಂತಂದರೆ, ಒಂದು ಮೇಲ್ ಇನ್ನೊಂದು ಮೇಲ್ ಜೊತೆ ಕೂತ್ಕೊಂಡು ಅಷ್ಟು ಕಂಫರ್ಟಬಲ್ ಆಗಿ ಶೇರ್ ಮಾಡೋಕ್ಕಾಗಲ್ಲ ಅಂತ ಹೇಳಿದವರು ಕೆಲವರು ಇದ್ದಾರೆ. ಸೊ ಫೀಮೇಲ್ ಜೊತೆನ ನಾನು ಇನ್ನೂ ಆರಾಮಾಗಿ ಹಂಚ್ಕೋಬೋದು, ಹೇಳ್ಬೋದು ಏನು ಸಮಸ್ಯೆ ಅಂತ ಹೇಳಿದವರು ಇದ್ದಾರೆ. ಸೊ ಆಮೇಲೆ ಮೆನ್ನಿಗೆ ಅಷ್ಟು ಅರ್ಥ ಮಾಡ್ಕೊಳಕ್ಕಾಗುತ್ತೋ ಇಲ್ವೋ, ಸೊ ಅದು ಇದೆ. ಹೆಣ್ಣು ಮನ್ಸಿಲ್ಲ ಅಂತ, ಸೊ ಹಂಗಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯನೂ ಇಲ್ವೋ, ಸೊ ಈ ತರ ಇದೆ. ಸೊ ಏಜ್ ಜನರಲಿ ಡಸಂಟ್ ಮ್ಯಾಟರ್. ಸೊ ನೀವು ಯಾವ ಏಜ್ ಅವ್ರಾಗಿದ್ರು ಅಫ್ಕೋರ್ಸ್ ಜನರೇಷನ್ ವೈಸ್ ಆ ಥೆರಪಿಸ್ಟ್ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅನ್ನೋದು ನೋಡ್ಕೋಬೇಕು. ಸೊ ಇವಾಗ ನಾನೇ ಆಗಿ ಇವಾಗ ಡಾಕ್ಟರ್ಸ್ ಇವಾಗ ಮೆಡಿಸಿನಲ್ಲಿ ಅಷ್ಟೇ ಅಲ್ವಾ, ನಾನು ಹಳೆ ಕಾಲ ಟ್ರೀಟ್ಮೆಂಟ್ನ ಇವಾಗಲೂ ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಥೆರಪಿಸ್ಟ್ ಅಪ್ಡೇಟೆಡ್ ಆಗಿದ್ರೆ ಏಜ್ ಇಸ್ ನಾಟ್ ಅ ಮ್ಯಾಟರ್. ಸೊ ಇನ್ನೊಂದು, ಒಂದ್ಸಾರಿ ನೀವು ಥೆರಪಿ ತಗೊಂಡ್ರೆ ಜೀವನ ಪೂರ್ತಿ ಆಮೇಲೆ ಥೆರಪಿಗೆ ಹೋಗ್ತಾನೆ ಇರಬೇಕು ಅಂತ ಹೇಳುವಂತ ಒಂದು ಮಿತ್ ಇದೆ. ಖಂಡಿತ ಅದು ಮಿತ್ತೇನೆ. ಸೊ ಆ ಥರ ಏನೂ ಇಲ್ಲ. ಸೊ ಥೆರಪಿ ಒಂದ್ಸಲಿ ಸ್ಟಾರ್ಟ್ ಮಾಡಿದ್ಮೇಲೆ ಥ್ರೂ ಔಟ್ ಲೈಫ್ ತೊಗೋಬೇಕು ಅಂತಲೂ ಏನೂ ಇಲ್ಲ. ಮೆಡಿಕೇಶನ್ಸ್ ವಿಷಯದಲ್ಲೂ ಹಂಗೆ ಒಂದ್ಸಲಿ ಸ್ಟಾರ್ಟ್ ಮಾಡಿದ್ಮೇಲೆ ಥ್ರೂ ಔಟ್ ಲೈಫ್ ತೊಗೋಬೇಕು ಅಂತಲೂ ಏನೂ ಇಲ್ಲ. ಆ ಸ್ಟೇಜ್ ಆಫ್ ಲೈಫಾಗಿ ಏನು ಬೇಕೋ ಅದನ್ನು ನಾವು ಇವಾಗ ಥೆರಪಿಯಲ್ಲಿ ನಾವು ಏನೇನು ಅರ್ಥ ಮಾಡ್ಕೊಂಡ್ವಿ ಅದನ್ನು ನಾವು ಅಳವಡಿಸ್ಕೊಳ್ತಾ ಬಂದರೆ ಜೀವನದಲ್ಲಿ ಖಂಡಿತವಾಗ್ಲೂ ಥೆರಪಿ ವಿಲ್ ನಾಟ್ ಟೇಕ್ ಲೈಫ್ ಲಾಂಗ್. ಒಂದೆರಡು ಥೆರಪಿ ಸೆಷನ್ಸ್ ಗಳನ್ನ ತಗೊಂಡ್ರೆ ಸರಿ ಆಗ್ತದೆ ಅಂತ ನಂಬ್ತಾರೆ ಕೆಲವರು. ಇದಕ್ಕೆ ಖಂಡಿತ ಇಲ್ಲ. ಮಿನಿಮಮ್ ಅಂತಂದ್ರೂ ನಿಮಗೆ 6ರಿಂದ 8 ಸೆಷನ್ ಬೇಕಾಗುತ್ತೆ. ಸೊ ಅದರಲ್ಲಿ ಯಾಕೆ ಅಂತ ಅಂದರೆ, ನಿಮಗೆ ಒಂದು 2ರಿಂದ 3 ಸೆಷನ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಹೋಗುತ್ತೆ. ಸೊ ಅರ್ಥ ಮಾಡ್ಕೊಂಡ್ಮೇಲೆ ಇಟ್ ಇಸ್ ಮೋರ್ ಆಫ್ ಟೀಮ್ ವರ್ಕ್. ನಾನು ಮತ್ತು ನನ್ನ ಕ್ಲೈಂಟ್ ಇಬ್ಬರು ಒಂದು ಟೀಮ್ ಆಗಿ ಹೇಗೆ ಆ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ. ಸೊ ಆ ಟೀಮ್ ವರ್ಕ್ ಬರಬೇಕಂತಂದ್ರೆ ನೀವು ಆ ಥೆರಪಿಸ್ಟ್ನ ಒಂದು ಟ್ರಸ್ಟ್ ಮಾಡಬೇಕಾಗತ್ತೆ. ಆ ಥೆರಪಿಸ್ಟ್ ಜೊತೆಗೆ ನಿಮ್ಗೊಂದು ಕಂಫರ್ಟ್ ಲೆವೆಲ್ ಬೆಳಿಬೇಕಾಗತ್ತೆ. ನೀವು ಎಲ್ಲಾದನ್ನೂ ಶೇರ್ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟೆಲ್ಲ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಸೊ ನಾನು ನಿಮ್ಮ ಹತ್ರ ಎಲ್ಲವನ್ನ ಯಾಕೆ ಶೇರ್ ಮಾಡ್ಕೋಬೇಕು? ಶೇರ್ ಮಾಡ್ಕೊಂಡ್ರೆ ನೀವು ಅದನ್ನ ಲೀಕ್ ಮಾಡಲ್ಲ, ನನ್ನ ಬಗ್ಗೆ ಯಾರ ಹತ್ರನೂ ಗಾಸಿಪ್ ಹೇಳಲ್ಲ ಅಂತ ಯಾವುದೇ ಇಲ್ಲ. ಸೊ ಅಲ್ಲಿ ಇಸ್ ವೇರ್ ಐ ವುಡ್ ಸೇ ನಮ್ಮ ಹತ್ರ ಕಾನ್ಫಿಡೆನ್ಷಿಯಾಲಿಟಿ ಇಸ್ ದ ಫಸ್ಟ್ ಥಿಂಗ್ ದಟ್ ವಿ ಆರ್ ಟ್ರೈನ್ಡ್ ವಿತ್. ಸೊ ಅದಕ್ಕೆ ನಿಮಗೆ ಅದರದೇ ಆದಂಥ ಕನ್ಸೆಂಟ್ ಫಾರ್ಮ್ಸ್ ಇರುತ್ತೆ. ಸೊ ನೀವು ಅದೆಲ್ಲ ಇನ್ಫಾರ್ಮ್ ಕನ್ಸೆಂಟ್ ಫಾರ್ಮ್ ಅಂತ ಕರಿತೀವಿ. ಸೊ ಆ ಕನ್ಸೆಂಟಲ್ಲಿ ನೀವು ಅಲ್ಲಿ ಫುಲ್ ಕಾನ್ಫಿಡೆನ್ಷಿಯಾಲಿಟಿ ಬಗ್ಗೆ ನಾವೆಲ್ಲ ಮೆನ್ಷನ್ ಮಾಡಿರ್ತೀವಿ. ಯಾವ ಸಮಯದಲ್ಲಿ ನಾವು ಕಾನ್ಫಿಡೆನ್ಷಿಯಾಲಿಟಿನ ಬ್ರೇಕ್ ಮಾಡಬೇಕಾಗುತ್ತೆ ಅನ್ನೋ ಇನ್ಫಾರ್ಮೇಷನು ಆ ಡಾಕ್ಯುಮೆಂಟಲ್ಲಿ ಇರುತ್ತೆ. ಸೊ ಅದನ್ನು ನೀವು ಥೆರಪಿಸ್ಟು ಇಬ್ಬರು ಸೈನ್ ಮಾಡಿರ್ತೀರಾ. ಸಪೋಸ್ ಥೆರಪಿಸ್ಟು ನಿಮಗೆ ಹೇಳಿದೆ ಅಥವಾ ಅದು ಆ ಕಾನ್ಫಿಡೆನ್ಷಿಯಾಲಿಟಿ ಲಿಮಿಟ್ಸಿಗೆ ಬರದೆ ಅವರು ಸ್ಟಿಲ್ ಬ್ರೇಕ್ ಮಾಡಿದ್ರು ಕಾನ್ಫಿಡೆನ್ಷಿಯಾಲಿಟಿನ ಅಂತಂದರೆ, ಆವಾಗ ನೀವು ಥೆರಪಿಸ್ಟ್ ಮೇಲೆ ನೀವು ಲೀಗಲ್ ಆ್ಯಕ್ಷನ್ ಕೂಡ ತಗೋಬೋದು. ಸೊ ಥೆರಪಿ ಅಂದರೆ ಅಡ್ವೈಸ್ ಕೊಡೋದಾ? ಖಂಡಿತ ಇಲ್ಲ, ಖಂಡಿತ ಅಲ್ಲ. ಥೆರಪಿ ಇಸ್ ನಾಟ್ ಅಡ್ವೈಸ್ ಗಿವಿಂಗ್, ಥೆರಪಿ ಇಸ್ ನಾಟ್ ಗೈಡೆನ್ಸ್, ಥೆರಪಿ ಇಸ್ ನಾಟ್ ಸೊಲ್ಯೂಷನ್ ಗಿವಿಂಗ್ ಆಲ್ಸೋ, ರೈಟ್? ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಐ ವುಡಂಟ್ ಸೇ ಥೆರಪಿ ಅಂದರೆ ಹಿಂಗೇನೆ ಸಪೋರ್ಟೇ ಮಾಡುತ್ತೆ ಹಂಗೆ ಹೇಳಲ್ಲ. ಬಿಕಾಸ್ ಪ್ರತಿಯೊಂದು ಕ್ಲೈಂಟ್ಗೂ ಅವ್ರದ್ದೇ ಆದಂಥ ಅನುಭವ ಥೆರಪಿಲಿರುತ್ತೆ. ಸೊ ಹಾಗಾಗಿ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ನೀವು ಎಷ್ಟೊಂದು ಎಕ್ಸ್ಪೀರಿಯನ್ಸಸ್ ಟ್ರೈ ಮಾಡ್ತೀರಲ್ವಾ, ವೈ ಡೋಂಟ್ ಯು ಟ್ರೈ ದಿಸ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಆ್ಯಂಡ್ ಸಿ ಆಲ್ ದಟ್ ದಿಸ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಸ್ ಯು ಇಸ್ ಲಿಟಲ್ ಬಿಟ್ ಆಫ್ ಓಪನ್ನೆಸ್. ಒಂದು ಸ್ವಲ್ಪ ಓಪನ್ ಆಗಿ ಹೇಳ್ಕೊಳ್ಳೋವಂಥದ್ದು. ಅದು ಬಿಟ್ಟರೆ ಲಿಟಲ್ ಬಿಟ್ ಆಫ್ ಟೈಮ್. ಈಗ ನಾವು ದುಡ್ಡು ಕೊಟ್ಟದಕ್ಕೆ ನೀವು ನಮ್ಮನ್ನ ಕೇರ್ ಮಾಡೋದು ಥೆರಪಿಯಲ್ಲಿ ಅಲ್ಲ, ಅಂದ್ರೆ ಯು ಆರ್ ಜಸ್ಟ್ ಬಿಕಾಸ್ ಯು ಆರ್ ಪೇಡ್ ಬೈ ಮೀ, ಅದಕ್ಕಾಗಿ ನೀವು ನಮ್ಮನ್ನ ಕೇರ್ ಮಾಡೋದಾ? See, the payment is because I'm a professional, right?
ಸೊ ನಾವು ದಟ್ ಡಸಂಟ್ ಮೀನ್ ದಟ್ ಎವ್ರಿಥಿಂಗ್ ಇಸ್ ಪೇಮೆಂಟ್ ಅಸೋಸಿಯೇಟೆಡ್, ರೈಟ್? ಸೊ ಸಾಕಷ್ಟು ಬಾರಿ ಸೆಷನ್ಸು ಬಿಯಾಂಡ್ ಟೈಮ್ ಎಕ್ಸ್ಟೆಂಡ್ ಆಗುತ್ತೆ. ಸೊ ನಾವಲ್ಲಿ ಇದ್ದಿದ್ದೀವಿ ಕ್ಲೈಂಟ್ಸ್ ಜೊತೆಗೆ. ಸೊ ಹಾಗಾಗಿ ನಾನು ಎವ್ರಿಥಿಂಗ್ ರಿವಾಲ್ವ್ಸ್ ಅರೌಂಡ್ ಪೇಮೆಂಟ್ ಅಂತ ಹೇಳಲ್ಲ. ಪೇಮೆಂಟ್ ಇಸ್ ಬಿಕಾಸ್ ಆಫ್ ಮೈ ಪ್ರೊಫೆಷನ್ ಆ್ಯಂಡ್ ಇಟ್ಸ್ ಅ ಪ್ರೊಫೆಷನಲ್ ಸರ್ವಿಸ್ ದಟ್ ಯು ಆರ್ ಅವೈಲಿಂಗ್. ಬಟ್ ದಟ್ ಡಸಂಟ್ ಮೀನ್ ದಟ್ ನಾನು ನೀವು ಪೇ ಮಾಡ್ತೀರಾ ಅಂದ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಆ ಥರ ಇಲ್ಲ. ಸೊ ದಟ್ ಈಸ್ I would say ಯಾವುದೇ any service for that matter will have a charge involved. Same thing with therapy. In case ನನಗೆ ನಿಮ್ಮ ಹತ್ರ ಬಂದು ನನ್ನ ಸಮಸ್ಯೆಯನ್ನು ನಾನು ಹೇಳ್ಕೊಡುವಾಗ ಆದ್ರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್, ನಿಮಗೆ ನನ್ನ ಸಮಸ್ಯೆ ಅರ್ಥನೇ ಆಗಿಲ್ಲ ಅಂತ ನನಗೆ ಅನಿಸಿದ್ರೆ ನಾನು ಏನು ಮಾಡ್ಬೋದು? ಸೆಕೆಂಡ್ ಒಪಿನಿಯನ್, ರೈಟ್? ಎಲ್ಲ ಕಡೆ ನಾವು ಹಂಗೆ ಅಲ್ವಾ ಮಾಡೋದು, ರೈಟ್? ಸೊ ಒಂದು ವರ್ಕ್ ಆಗಲಿಲ್ಲ ಅಂದ ಮಾತ್ರಕ್ಕೆ ಅದನ್ನ ಬಿಟ್ಬಿಡ್ತೀವಿ ಅಂತ ಏನೂ ಇಲ್ಲ. ಸೊ ಸಮಸ್ಯೆ ಅಂತ ಇದ್ರೆ ಅಥವಾ ಕನ್ಸರ್ನ್ಸ್ ಇದ್ರೆ ಅದು ನನ್ನ ಜವಾಬ್ದಾರಿ, ಥೆರಪಿಸ್ಟ್ನ ಜವಾಬ್ದಾರಿ ಅಲ್ಲ, ಅಲ್ವಾ? ಸೊ ನನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಅದಕ್ಕೆ ಏನೇನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ ಆಗುತ್ತೆ. ಸೊ ಆ ಜವಾಬ್ದಾರಿಗೆ ಇವಾಗ ಒಬ್ಬರು ಸೂಕ್ತ ಅನಿಸ್ಲಿಲ್ಲ ಅಂದರೆ ನಾವು ಇನ್ನೊಬ್ಬರನ್ನ ಹುಡುಕ್ಬೇಕಾಗುತ್ತೆ. ಸೊ ಯಾವಾಗಲೂ ನಾನು ಫಸ್ಟ್ ಥೆರಪಿಸ್ಟ್ ಓದೋರೇ ಕರೆಕ್ಟು, ಅವರೇ ಬೆಸ್ಟು, ಆ ಥರ ಅನುಭವಗಳಾಗೋದು 50-50%. ಕೆಲವ್ರಿಗೆ ಫಸ್ಟ್ ಥೆರಪಿಸ್ಟೇ ಬೆಸ್ಟ್ ಥೆರಪಿಸ್ಟ್ ಆಗಿ ಸಿಗ್ತಾರೆ, ಕೆಲವ್ರಿಗೆ ಇಲ್ಲ, ಕೆಲವ್ರಿಗೆ ಹುಡುಕ್ಬೇಕಾಗುತ್ತೆ. ಸೊ ಯಾಕಂದರೆ ನಾನು ಒಂದು ಥೆರಪಿಸ್ಟ್ ಜೊತೆ ಎಕ್ಸ್ಪ್ಲೋರ್ ಮಾಡಿದಾಗಲೇ ನನಗೆ ಗೊತ್ತಾಗೋದು ಓಕೆ ಇದು ನನಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಸೊ ಜೀವನದಲ್ಲೂ ಹಾಗೆ ಅಲ್ವಾ, ಸಾಕಷ್ಟು ವಿಚಾರಗಳು ನಮ್ಗೆ ಯಾವ್ದು ಬೇಡ ಅನ್ನೋದು ಬೇಗ ಅರ್ಥ ಆಗುತ್ತೆ, ಯಾವ್ದು ಬೇಕು ಅಂತ ತಿಳ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈ ಸ್ಪೇಸೂ ಹಾಗೇನೆ. ಈ ಒಟ್ಟಾರೆ ಮಾನಸಿಕ ಸಮಸ್ಯೆಗೂ ಜೆಂಡರ್ಗೆ ಇರುವಂತಹ ಒಂದು ರಿಲೇಶನ್ಶಿಪ್ ಅಂತ ಅಂದ್ರೆ, ಈಗ ಹೇಳ್ತಾರೆ ಹೆಂಗಸರು ಅಳ್ತಾರೆ, ಬಟ್ ಗಂಡಸರಲ್ಲಿಯೂ ಕೂಡ ಗಂಡಸರಿಗೂ ತುಂಬಾ ಮಾನಸಿಕ ಸಮಸ್ಯೆಗಳಿರ್ತವೆ. ಆದ್ರೆ ಹೆಂಗಸರಾಗಿ ಅವರು ಕೆಲವರು ಎಕ್ಸ್ಪ್ರೆಸ್ ಮಾಡ್ಲಿಕ್ಕಿಲ್ಲ ಇರ್ಬೋದು. ಈ ಜೆಂಡರಿಗೂ ಮಾನಸಿಕ ಸಮಸ್ಯೆಗೆ ಅಂದ್ರೆ ಥೆರಪಿಗೆ ಇರುವಂತ ಸಮಸ್ಯೆ ಏನು? ಅಂದ್ರೆ ಹೆಂಗಸರು ಬರ್ತಾ ಇದ್ದಾರೆ ಹೆಚ್ಚು ಜನ ಥೆರಪಿಗೆ, ಗಂಡಸರು ಬರ್ತಾ ಇದ್ದಾರಾ, ಆಮೇಲೆ ಸೆಕ್ಷುವಲ್ ಮೈನಾರಿಟೀಸ್ ಬರ್ತಾ ಇದ್ದಾರಾ, LGBT ಬರ್ತಾ ಇದ್ದಾರಾ, ಏನು? ಇವಾಗ ಆ್ಯಕ್ಚುಲಿ ಅದೆಲ್ಲ ಬದಲಾಗ್ತಾ ಇದೆ. ಸೊ ಇವಾಗ ಎಲ್ಲರೂ ಓಪನ್ ಆಗಿದ್ದಾರೆ. ಸೊ ಇಂಥದ್ದೇ ಜೆಂಡರ್ ಅವರೇ ಜಾಸ್ತಿ ಬರ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ, ಎಲ್ಲರೂ ಓಪನ್ ಅಪ್ ಆಗ್ತಾ ಇದ್ದಾರೆ. ಆದರೆ ಒಂದಷ್ಟು ಜನ್ರೇಷನ್ ನಮಗಿಂತ, ಇವಾಗ ನನ್ನ ಜನ್ರೇಷನ್ ಅಥವಾ ನನ್ನ ಜನ್ರೇಷನ್ಗಿಂತ ಒಂಚೂರು ಹಿಂದಿನ ಜನ್ರೇಷನ್ ಅಂತ ತೊಗೊಂಡ್ರೆ ಅಲ್ಲಿ ಓಪನ್ನೆಸ್ ಆಫ್ ಮೆನ್ ಟುವರ್ಡ್ಸ್ ಮೆಂಟಲ್ ಹೆಲ್ತ್ ಕನ್ಸರ್ನ್ ಸ್ವಲ್ಪ ಲಿಮಿಟೆಡ್ ಆಗಿದೆ. ಸೊ ಯಾಕಂದರೆ ಅಲ್ಲಿರೋ ಒಂದು ಬಿಲೀಫ್ ಸಿಸ್ಟಮ್ ಹೇಗಿದೆ ಅಂತಂದರೆ ನನಗೆ ಮಾನಸಿಕ ಆರೋಗ್ಯದಲ್ಲಿ ಸಮಸ್ಯೆನ ನನಗೆ ಹುಚ್ಚಿಡಿದಿಲ್ಲ ಅಂತ. ಆ ಬಿಲೀಫ್ ನಾನು ಇವಾಗೂ ಸ್ವಲ್ಪ ನೋಡ್ತೀನಿ ಕೆಲವೊಂದು ಕಡೆ. ಸೊ ಅಥವಾ ನನಗೆ ಸರಿಯಾಗಿ ಸಾಲ್ವ್ ಮಾಡ್ಕೊಳಕ್ಕೆ ಬರಲ್ಲ, ಅದಕ್ಕೆ ಈ ರೀತಿ ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಹೇಳಬೇಕಂತಂದರೆ ಸ್ಟ್ರೆಸ್ ಲೆವೆಲ್ಸು ಮೆನ್ನಿಗೆ ಜಾಸ್ತಿನೇ ಇದೆ. ಯಾಕಂದರೆ ಒಂದು ನಿಮಗೆ ಇವಾಗ ಮ್ಯಾರೈಟಲ್ ಕನ್ಸರ್ನ್ಸ್ ಅಂತಲೇ ತೊಗೊಳ್ಳೋಣ, ಗಂಡ ಹೆಂಡತಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ಅದರಲ್ಲಿ ನಾನು ನೋಡೋದು ಹೆಣ್ಮಕ್ಳು ಹಂಚ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್ ಹತ್ರ, ಈ ಥರ ಆಗ್ತಾಯಿದೆ, ಹಿಂಗೆ ಸಮಸ್ಯೆ ಇದೆ ಅಂತ. ಬಟ್ ನಾನು ನೋಡಿರೋದ್ರಲ್ಲಿ ಗಂಡಸರಲ್ಲಿ ತುಂಬ ಕಡಿಮೆ, ಅವ್ರ ಫ್ರೆಂಡ್ ಸರ್ಕಲ್ ಇರ್ತಾರೆ, ತುಂಬ ಇರ್ತಾರೆ, ಬಟ್ ಆದರೆ ಯಾರ ಹತ್ರನೂ ಹೇಳ್ಕೊಂಡಿರೋದಿಲ್ಲ. ಸೊ ತುಂಬ ಸಲ ಅವ್ರು ಥೆರಪಿಗೆ ರೂಟ್ ತೊಗೊಳ್ಳೋದೇ ಐದರ್ ಅವ್ರ ವೈಫ್ ಸಜೆಸ್ಟ್ ಮಾಡ್ತಾರೆ ಅಥವಾ ಮನೇಲಿ ಬೇರೆ ಯಾರು ಹೆಣ್ಮಕ್ಳು ಹೇಳ್ತಾರೆ ನೀವು ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂತ ಹೇಳಿ. ಸೊ ಅವಾಗ್ಲೂ ತುಂಬ ರೆಸಿಸ್ಟೆನ್ಸಲ್ಲಿ ಓಪನ್ ಅಪ್ ಆಗ್ತಾರೆ, ರೈಟ್? ಸೊ ಆಮೇಲೆ ಇನ್ನೊಂದು ನಾನು ಗಮನಿಸಿರೋ ಹಂಗೆ ಏನಂತ ಅಂತಂದರೆ ಮೆನ್ನಲ್ಲಿ ಎಮೋಷನ್ಸ್ ಇಲ್ಲ ಅಂತಲ್ಲ, ಆದರೆ ಎಲ್ಲ ಎಮೋಷನ್ಸು ಒಂದೇ ಎಮೋಷನ್ ಮೂಲಕ ವ್ಯಕ್ತಪಡಿಸ್ತಾರೆ, ರೈಟ್? ಇವಾಗ ಸೋಷಿಯಲಿ ಅಕ್ಸೆಪ್ಟೇಬಲ್ ಯಾವುದು, ಇವಾಗ ಹೆಣ್ಮಕ್ಳು ಹತ್ರ ಸೋಷಿಯಲಿ ಅಕ್ಸೆಪ್ಟೇಬಲ್, ಬಟ್ ಗಂಡು ಮಕ್ಳು ಹತ್ರ ಸೋಷಿಯಲಿ ಸ್ಟಿಲ್ ನಾಟ್ ಅ ವೆರಿ ಅಕ್ಸೆಪ್ಟೇಬಲ್ ಥಿಂಗ್. ಹೌದು. ಸೊ ಜನರಲಿ ಏನು ಬರುತ್ತೆ, ಕೋಪ, ರೈಟ್? ಸೊ ಗಂಡು ಮಕ್ಳು ಕೋಪ ಮಾಡ್ಕೊಂಡ್ರೆ ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಂತ ಹೇಳ್ತೀವಿ ಹೊರತು ಅದನ್ನ ಮಾಡ್ಕೋಬೇಡ ಅಂತ ಹೇಳಲ್ಲ, ಅಲ್ವಾ? ಸೊ ಹಾಗಾಗಿ ನನಗೆ ಬೇಜಾರಾದ್ರೂ ನಾನು ಕೋಪ ಮಾಡ್ಕೋತೀನಿ, ನಂಗೆ ಗಾಬರಿ ಆದ್ರೂ ನಾನು ಕೋಪ ಮಾಡ್ಕೋತೀನಿ, ಕೋಪ ಬಂದರೂ ಕೋಪ ಮಾಡ್ಕೋತೀನಿ. ಸೊ ಈ ಥರ ಇರಬೇಕಾದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಂಬಿಡಿ ಅಂತಂದರೆ ಹೆಂಗೆ ಸಾಧ್ಯ? ಎಲ್ಲದಕ್ಕೂ ಕೋಪನೇ ಬರ್ತದೆ, ನೀವು ಯಾವುದಕ್ಕೆ ಕೋಪ ಮಾಡ್ಕೋತಾ ಇದ್ದೀರಾ ಅನ್ನೋದು ಫಸ್ಟು ನಮಗೆ ಅರ್ಥ ಆದರೆ ಸುತ್ತಮುತ್ತವ್ರಿಗೆ ಅರ್ಥ ಆಗೋಕ್ಕೆ ಈಸಿ. ಸೊ ಹಂಗಿರ್ಬೇಕಾದ್ರೆ ನಾನು ಹೇಳೋದೇನೆಂದರೆ ಎಮೋಷನ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಕಲ್ಚರಲ್ಲಿ ಯಾವ್ದು ಅಕ್ಸೆಪ್ಟಬಲ್ ಇರುತ್ತೋ ಆ ರೀತಿ ಇರ್ತಾರೆ. ಸೊ ಅಲ್ಲಿ ಎಮೋಷನ್ಸ್ ವಿಲ್ ಪ್ಲೇ ರೋಲ್. ಇನ್ನೊಂದು, ಈಗ ನೀವು ಥೆರಪಿಸ್ಟ್ಗಳು ಜೆಂಡರ್ ಐಡೆಂಟಿಫಿಕೇಶನ್ಗೆ ಹೆಲ್ಪ್ ಮಾಡ್ತೀರಾ ಅಂದ್ರೆ, ಈಗ ಒಬ್ಬ ಹುಡುಗನೋ ಒಬ್ಬ ಹುಡುಗಿಯೋ ನಿಮ್ಮ ಹತ್ರ ಬಂದು ಅವರಿಗೆ ಅವರ ಜೆಂಡರ್ ಬಗ್ಗೆ, ಸೆಕ್ಷುವಾಲಿಟಿ ಬಗ್ಗೆ ಅವರಿಗೆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಇಫ್ ದೇ ಆರ್ ಗೇ, ಇಫ್ ದೇ ಆರ್ ಬೈಸೆಕ್ಷುವಲ್, ಇಫ್ ದೇ ಅಂದ್ರೆ ಯಾವ ಸೆಕ್ಷುವಾಲಿಟಿಗೆ ಸಂಬಂಧಪಟ್ಟವರು ಅಂತ. ನೀವು ಎಷ್ಟರ ಮಟ್ಟಿಗೆ ನೀವು ಪ್ರೋ LGBT ಆಗಿದ್ದೀರಾ ಥೆರಪಿಸ್ಟ್ಗಳು? ನೀವು ಹೆಲ್ಪ್ ಮಾಡ್ತೀರಾ ಅವರಿಗೆ? ಖಂಡಿತ. ಸೊ ಪ್ರೋ LGBT ಇನ್ನು ನಮ್ಮಲ್ಲೂ ನಾನು ನೋಡೋದೇನಂತಂದರೆ ನಮಗೂ ಪ್ರೋ LGBT ಅಂತ ಫುಲ್ಲಿ ಕ್ಲೈಮ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದರೆ ನಮ್ಮ ಸೆಂಟರಲ್ಲಿ ಲೈಕ್ ವಿ ಆರ್ ಓಪನ್ ಟು ಇಟ್, ನಾವು ನೋಡ್ತೀವಿ, ಕ್ಲೈಂಟ್ಸ್ನ ನೋಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಆದರೆ ಅವರಿಗೆ ಫುಲ್ ಫಾರ್ಮ್ ಆಫ್ ಕೇರ್ ನಾವು ಕೊಡ್ತಾ ಇದ್ದೀವಿ ಅಂತ ನಾನು ಹೇಳೋದಿಲ್ಲ.
ಖಂಡಿತ ಇದೆ. ಈ ತಕ್ಷಣಕ್ಕೆ ಯಾರಾದ್ರೂ ಆತರ ಬಂದ್ರು ಕೂಡ ನಾವು ನೋಡೋದಿಲ್ಲ ಅಂತ ಏನು ಹೇಳೋದಿಲ್ಲ, ಖಂಡಿತ ನೋಡ್ತೀವಿ. ಅದಾದ್ಮೇಲೆ ನಮ್ಗೆ ನಮ್ಮ ಬ್ಯಾಂಡ್ ವಿಡ್ತ್ಗೂ ಮೀರಿ ಇದೆ ಅಂತ ಅಂದಾಗ ನಾವು ಅದರಲ್ಲಿ ಎಕ್ಸ್ಪರ್ಟೀಸ್ ಇರೋ ಪ್ರೊಫೆಷನಲ್ಸ್ಗೆ ಅವ್ರನ್ನ ರೀಡೈರೆಕ್ಟ್ ಮಾಡ್ತೀವಿ. ಸೊ ಹಾಗಾಗಿ ನೀವು ಯಾರು ಸಿಗ್ತಲ್ಲ ಅಂತ ರೀಚ್ ಔಟ್ ಆಗದೆ ನಿಲ್ಸೋದು ಆ ಥರ ಏನು, ಖಂಡಿತ ರೀಚ್ ಔಟ್ ಆಗಿ ಕಾಂಟ್ಯಾಕ್ಟ್ಸ್ ಡೆಫಿನೆಟ್ಲಿ ಇರುತ್ತೆ. ನಿಮಗೆ ಅದು ಹೆಲ್ಪ್ ಆಗುತ್ತೆ ಅನ್ನೋ ನಾವು ಅವ್ರಿಗೆ ರೀಡೈರೆಕ್ಟ್. ತುಂಬಾ ಇದಿದೆ ಥೆರಪಿಸ್ಟ್ಗಳು ಬಗ್ಗೆ ಕಮ್ಯುನಿಟಿಯ ಒಳಗಡೆ ಸ್ವಲ್ಪ ಐ ಕ್ಯಾನ್ ಸೇ ಸಮ್ ಪ್ರಿಜುಡಿಸ್, ಬಟ್ ಅಂದ್ರೆ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಿದಂತ ಹೆಲ್ಪ್ಗಳು ಸಿಗಲ್ಲ ಅಂತ ಇದೆ. ಹೌದು, ಅವರು ಕಮ್ಯುನಿಟಿಯ ಎಲ್ಲಿರುವಂತಹ ಸೈಕಾಲಜಿಸ್ಟ್ ಇವ್ರ ಹತ್ರನೇ ಹೋಗ್ತಾರೆ. ಕರೆಕ್ಟ್. ಸೊ ಅಲ್ಲಿ ಕೂಡ ಹೇಗೆ ಅಂತಾರೆ, ನನ್ನ ಸಮಸ್ಯೆಗಳು ಬೇರೆ ಯಾರಿಗೂ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಓದುವಾಗ ಇದಿರ್ಲಿಲ್ವಾ, ಈ ಸಬ್ಜೆಕ್ಟ್ ಇರ್ಲಿಲ್ವಾ? ಖಂಡಿತ ಇರುತ್ತೆ. ಮನಸ್ಸು ಅದ್ ಮಾತ್ರಕ್ಕೆ, ಲೈಕ್ ನಾನು ಅದನ್ನ ಅಷ್ಟು ಓದಿದೆ ಅಂದ್ ಮಾತ್ರಕ್ಕೆ ನನಗೆ ನಂದೇ ಆದಂತ ಸ್ಪೆಷಲೈಸೇಷನ್ಗಳಿರುತ್ತೆ. ಇವಾಗ ವೈದ್ಯರಲ್ಲೂ ಹಾಗೆ ಅಲ್ವಾ, ಇವಾಗ ಅವ್ರದ್ದೇ ಆದಂತ ಸ್ಪೆಷಾಲಿಟೀಸ್ ಇರುತ್ತೆ. ಅದೇ ತರ ನನ್ನದೇ ಆದಂತ ಸ್ಪೆಷಾಲಿಟೀಸ್ ಇದೆ. ಸೊ ಹಾಗಾಗಿ ಅದು ಒಂದು ಸ್ಪೆಷಾಲಿಟಿ ಆಕ್ಚುಲಿ. ಸೊ ಅಲ್ಲಿ ಕನ್ಸರ್ನ್ಸ್ ನ ಎಫೆಕ್ಟಿವ್ ಆಗಿ ನೋಡ್ಬೇಕಂದ್ರೆ ಆ ಸ್ಪೆಷಲಿಸ್ಟ್ ಹತ್ರ ಹೋಗೋದು ಒಳ್ಳೇದು. ಹಂಗಂತ ಇವಾಗೆಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂತಲ್ಲ, ಗೊತ್ತಿರುತ್ತೆ, ಬಟ್ ಎಫೆಕ್ಟಿವ್ ಆಗಿ ಗೊತ್ತಿಲ್ಲದೆ ಇರ್ಬೋದು. ಸೊ ಅದಕ್ಕೆ ನಾವು ಆ ಸ್ಪೆಷಲಿಸ್ಟ್ ನ ರೆಕಮೆಂಡ್ ಮಾಡ್ತೀವಿ. ಸೊ ಕೊನೆಯದಾಗಿ ನಿಮ್ಮ ಸಂಸ್ಥೆ ಮಾಯಾ ಬಗ್ಗೆ ನೀವು ಏನ್ ಹೇಳ್ತೀರಾ? ಇಸ್ ಇಟ್ ಲೈಕ್ ಯಾವ ರೀತಿ ಅದನ್ನ ಕಟ್ಟಿದ್ರಿ, ಯಾವ ರೀತಿ ಬೆಳೆಸ್ತಾ ಇದೀರಿ, ಮತ್ತೆ ಯಾವ ರೀತಿ ಸೇವೆಗಳನ್ನ ಅಂದ್ರೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಯಾವ ಸ್ಪೆಷಲೈಸೇಷನ್ ನಿಮ್ಮ ಸಂಸ್ಥೆಯಲ್ಲಿದೆ? ಸೊ ಮಾಯಾ ಶುರು ಮಾಡೋಕ್ಕೆ ಮುಖ್ಯ ಕಾರಣನೇ ಒಂದು ನೋಡಿದ್ದು ಎಲ್ಲ ಕಡೆ ಥೆರಪಿ ಅಂದ್ರೆ ಅದು ಎಕ್ಸ್ಪೆನ್ಸಿವ್ ಅಂತ ಐಡಿಯಾ. ಸೊ ಥೆರಪಿ ಅಂತಂದ್ರೆ ಒಂದು ವರ್ಗದವ್ರು ಮಾತ್ರ ಹೋಗ್ಬೋದು, ರೈಟ್? ಯಾಕಂದ್ರೆ ಅದು ಕಾಸ್ಟ್ಲಿ. ಸೊ ಇದೇ ಬಿಲೀಫ್ ಇತ್ತು. ಸೊ ಆಮೇಲೆ ಇನ್ನೊಂದು ಏನಂತಂದ್ರೆ ನೀವು ಥೆರಪಿಸ್ಟ್ ಹತ್ರ ಎಲ್ಲ ಶೇರ್ ಮಾಡ್ಕೋಬಹುದು, ಬಟ್ ಆ ಇನ್ಫಾರ್ಮೇಶನ್ ಕಾನ್ಫಿಡೆನ್ಷಿಯಲ್ ಆಗಿರಲ್ಲ, ಇದು ಇತ್ತು. ಸೊ ಹಾಗಾಗಿ ಮಾಯಾ ಶುರು ಮಾಡಿದ್ದು ಮುಖ್ಯ 2 ವಿಷಯಗಳೇನಂತಂದ್ರೆ, ಒಂದು ಅಫೋರ್ಡಬಿಲಿಟಿ, ಇನ್ನೊಂದು ಕ್ವಾಲಿಟಿ ಸರ್ವಿಸ್, ಸೇಫ್ ಸ್ಪೇಸ್. ಸೊ 3 ಕೊಡ್ಬೇಕಂತ ಹೇಳಿನೇನೆ ನೀವು ಇವತ್ತಿಗೂ ಮಾಯಾ ಪ್ರೈಸಿಂಗ್ಸು ಬೇರೆ ಥೆರಪಿ ಸೆಂಟರ್ಸ್ ಪ್ರೈಸಿಂಗ್ಸ್ ನೋಡಿದ್ರೆ ವಿ ಆರ್ ವೆರಿ ಮಚ್ ಅಫೋರ್ಡಬಲ್ ಆ್ಯಕ್ಚುಲಿ. ಸೊ ನಮ್ಮಲ್ಲೂ ಇಟ್ ಇಸ್ ನಾಟ್ ಹಾಗೆ ಬೆಳೀತಾ ನಮಗೇನು ಅರ್ಥ ಆಯಿತು ಅಂತಂದರೆ, ನಮ್ಮ ಅನಾಲಿಸಿಸ್ ಪ್ರಕಾರ ಒಂದು 45 to 60 ಮಿನಿಟ್ ಸೆಷನ್ಸ್ಗೆ ಇಷ್ಟು ಚಾರ್ಜ್ ಅಂತ ಇರುತ್ತೆ. ಆದರೆ ಅದನ್ನು ಕೆಲವರಿಗೆ ಅದು ಜಾಸ್ತಿ ಅಂತ ಅನಿಸ್ಬೋದು ಫಾರ್ ವೇರಿಯಸ್ ರೀಸನ್ಸ್. ಸೊ ಆ ಥರ ಕ್ಲೈಂಟ್ಸಿಗೂ ನಮ್ಮದ್ರಲ್ಲಿ ಬೇರೆ ಸ್ಲ್ಯಾಬ್ಸ್ ಇದೆ. ಸೊ ಇವಾಗ ಇಟ್ ಡಿಪೆಂಡ್ಸ್. ಸೊ ನಿಮಗೆ ನನಗೆ ಬರೀ ½ ಅನ್ ಅವರ್ ಸಾಕು, ನಾವು ಅದಕ್ಕೇನೆ ಟೈಲರ್ ಮೇಕ್ ಮಾಡ್ತೀವಿ ಸೆಷನ್ಸ್ನ. ಸೊ ಹಾಗಾಗಿ ಮಾಯಾ ಒಂದು ಆರ್ಗನೈಸೇಷನ್ ಅಂತ ಸ್ಟಾರ್ಟ್ ಆದಾಗಿಂದ ಒಂದು ಸಂಸ್ಥೆ ಮಾನಸಿಕ ಆರೋಗ್ಯಕ್ಕೆ ಸಾಕಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಸರ್ವಿಸ್. ಸೊ ಕ್ವಾಲಿಟಿ ಸರ್ವಿಸ್ ನಮ್ಮ ಅಷ್ಟೂ ಕ್ಲೈಂಟ್ಸ್ನ ನೀವು ಯಾರನ್ನೇ ಕೇಳಿ, ಆಲ್ಮೋಸ್ಟ್ 95% ಆಫ್ ದೆಮ್ ಕ್ವಾಲಿಟಿ ಸರ್ವಿಸಿಗೋಸ್ಕರ ನಮ್ಮ ಜೊತೆಗೆ ರಿಟರ್ನ್ ಆಗ್ತಾರೆ. ರೆಕಮೆಂಡೇಷನ್ಸು ಕೊಟ್ಟಿದ್ದಾರೆ ಸಾಕಷ್ಟು ಜನಕ್ಕೆ. ಅಫೋರ್ಡಬಿಲಿಟಿ ಇಸ್ ದ ನೆಕ್ಸ್ಟ್ ಥಿಂಗ್. ಸೊ ನಮ್ಮ ಪ್ರೈಸಸ್ನೂ ನಾವು ಇನ್ಕ್ರೀಸ್ ಮಾಡಲ್ಲ, ಎವ್ರಿ ಇಯರ್ ಇನ್ಕ್ರೀಸ್ ಮಾಡೋದು, ತೀರಾ ಕಡಿಮೆ ಇನ್ಕ್ರೀಸ್ ಮಾಡೋದು. ದಟ್ ಈಸ್ ಆಲ್ಸೋ ಬಿಕಾಸ್ ನಮಗೆ ಅಫೋರ್ಡಬಿಲಿಟಿನ ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಸೊ ಸರ್ವಿಸಸ್ ಜನರಲಿ ನಾವು ಪ್ರೊವೈಡ್ ಮಾಡೋದು, ಒಂದು ಪ್ರೊಫೆಷನಲ್ ಕೌನ್ಸಿಲಿಂಗ್ ಅಥವಾ ಸೈಕೋಥೆರಪಿ ಸರ್ವಿಸಸ್ ಇದೆ, ಅಸೆಸ್ಮೆಂಟ್ಸ್ ಇದೆ, ಇಂಟರ್ನ್ಶಿಪ್ಸ್ ಇದೆ, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆ. ಇದೆಲ್ಲರ ಜೊತೆಗೆ ನಮ್ಮದ್ರಲ್ಲಿ ಕಪಲ್ ಕೌನ್ಸಿಲಿಂಗು ಕೂಡ ಇದೆ. ಎಲ್ಲರ ಜೊತೆಗೆ ಸಮಥಿಂಗ್ ಯುನೀಕ್ ನಾವು ಡಿಫ್ರೆಂಟಾಗಿ ಶುರು ಮಾಡಿರೋದು ಅಂತಂದರೆ ದೇರ್ ಈಸ್ ಅ ಸ್ಪೇಸ್ ಕೊಳ್ಳೆ ಝೆನ್ ಸ್ಪೇಸ್ ಅಂತ ಹೇಳಿ. ಸೊ ಝೆನ್ ಸ್ಪೇಸ್ ಕಾನ್ಸೆಪ್ಟ್ ಏನಂತಂದರೆ, ಇವಾಗ ನಾನು ಅಪ್ಸೆಟ್ ಆಗಿದ್ದೀನಿ ಅಥವಾ ನನಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಅನಿಸ್ತದೆ ಅಂತ ಮಾತ್ರಕ್ಕೆ ಥೆರಪಿಸ್ಟ್ ಬಳಿನೇ ಹೋಗಬೇಕು ಅಂತ ಏನು ರೂಲ್ಸು ಇಲ್ಲ, ರೈಟ್? ಸೊ ಆ ಥರದ್ದು ಇರುವಾಗ ಏನಾಗುತ್ತೆ, ಕೆಲವೊಮ್ಮೆ ನನಗೆ ಬರೀ ನಂದೇ ಆದಂಥ ಒಂದು ಸ್ಪೇಸ್ ಬೇಕಾಗುತ್ತೆ ಅಷ್ಟೇ, ಯಾರು ಡಿಸ್ಟರ್ಬ್ ಮಾಡಬಾರ್ದು. ಇವಾಗ ನನಗೆ ಆ ಸ್ಪೇಸಲ್ಲಿ ಯಾರು ನನ್ನನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಆ ಥರ ಏನೂ ಇರಬಾರ್ದು, ನನಗೆ ಒಂದು ಸ್ವಲ್ಪ ಟೈಮ್ ಬೇಕಷ್ಟೇ, ರೈಟ್? ಸೊ ಆ ಟೈಮ್ನ ಮಾಡಿಕೊಡುವಂಥ ಸ್ಪೇಸು ಝೆನ್ ಸ್ಪೇಸ್. ಸೊ ಝೆನ್ ಸ್ಪೇಸ್ ಏನಂದರೆ, ಒಂದು ರೂಮ್ ಇರುತ್ತೆ, ಆ ರೂಮಲ್ಲಿ ನಾವು ನಿಮ್ಮ ಎಮೋಷನ್ಸ್ನ ರೆಗ್ಯುಲೇಟ್ ಮಾಡ್ಕೊಳ್ಳೋಕ್ಕೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕೋ ಅದೆಲ್ಲ ಆ ರೂಮಲ್ಲಿದೆ. ಇವಾಗ ನಿಮ್ಗೆ ಪಂಚಿಂಗ್ ಬ್ಯಾಗ್ ಬೇಕಾ, ಪಂಚಿಂಗ್ ಬ್ಯಾಗ್ ಇದೆ. ನಿಮಗೆ ರೈಟಿಂಗ್ ಬೇಕಾ, ಅಲ್ಲಿ ನಿಮ್ಮ ಜರ್ನಲಿಂಗ್ ಆಪ್ಷನ್ಸ್ ಇದೆ. ಸೊ ನಿಮಗೆ ಇಲ್ಲ ನಾನೊಂದು ಒಂದು ಕಾಮಾಗಿ ಮ್ಯೂಸಿಕ್ ಕೇಳಬೇಕಂದ್ರೆ ಅದಕ್ಕೆ ಆಪ್ಷನ್ಸ್ ಇದೆ, ರೈಟ್? ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಇನ್ ದ ಝೆನ್ ಸ್ಪೇಸ್. ಆ ಝೆನ್ ಸ್ಪೇಸ್ ಯಾಕೆ ಅಂತಂದರೆ, ಇವಾಗ ನಮಗೆಲ್ಲರೂ ಸ್ವಲ್ಪ ಸ್ಟ್ರೆಸ್ ಔಟ್ ಆಯಿತು, ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು ಹೊರಗಡೆ ಹೋಗ್ಬೇಕಂತ. ಸೊ ನಾವು ಹೊರಗಡೆ ಹೋಗಬೇಕು ಅಂತಂದಾಗ ಜನರಲಿ ಎಲ್ಲಿಗೆ ಹೋಗ್ತೀವಿ? ಪಾರ್ಕು, ಟೆಂಪಲ್ಸು ನೋಡ್ತೀವಿ. ಪಾರ್ಕು, ರಿಲಿಜಿಯಸ್ ಪ್ಲೇಸಸ್ ಎಲ್ಲ ನಿಮಗೆ ಒಂದು 8 ಗಂಟೆ 8:15 ಮೇಲೆ ಸಿಗೋದಿಲ್ಲ. ಅದು ಬಿಟ್ಟರೆ ಸೊ ಇನ್ನೆವಿಟಬಲಿ ಏನಾಗುತ್ತೆ, ನಾವು ಎಲ್ಲಿಗೆ ಹೋಗ್ತೀವಿ ಅಂದರೆ ಕ್ಯಾಫೇಸ್ಗೆ ಹೋಗ್ತೀವಿ, ರೈಟ್? ಸೊ ಕ್ಯಾಫೇಸ್ಗೆ ಹೋದಾಗ ಏನಾಗುತ್ತೆ, ನಾನು ತಿನ್ನಕ್ಕೆ ಶುರು ಮಾಡ್ತೀನಿ. ಸೊ ನಾನು ಮಾನಸಿಕವಾಗಿ ಸ್ವಲ್ಪ ಡೌನ್ ಆದಾಗ ನಾನು ಹೆಚ್ಚಿಗೆ ತಿನ್ಬೋದು.
ಸೊ ಹೆಚ್ಚಿಗೆ ತಿನ್ಬೋದು, ಎಕ್ಸೆಸಿವ್ ಈಟಿಂಗ್ ಮಾಡ್ಬೋದು, ಎಕ್ಸೆಸಿವ್ ಡ್ರಿಂಕಿಂಗ್ ಮಾಡ್ಬೋದು, ರೈಟ್. ಸೊ ಈ ಥರದಲ್ಲಿ ಏನಾಗುತ್ತೆ, ಒಂದು ನನ್ನ ರಿಸೋರ್ಸಸ್ಸು ಪೋಲಾಗ್ತದೆ, ನನ್ನ ಫೈನಾನ್ಷಿಯಲ್ ರಿಸೋರ್ಸಸ್ ಆಗಿರ್ಬೋದು ಎಲ್ಲ ಅಲ್ಲಿಗೆ ಹೋಗ್ತದೆ. ಪ್ಲಸ್ ಹೋಗಲಿ, ಅಷ್ಟು ಹೋದ್ರೂ ನನಗೆ ಸ್ವಲ್ಪ ರೆಗ್ಯುಲೇಟೆಡ್ ಫೀಲ್ ಆಗುತ್ತಾ, ಸಮಾಧಾನ ಆಗುತ್ತಾ, ತುಂಬ ರೇರ್. ಯಾಕಂದರೆ ನಾನು ತಿನ್ಬಿಟ್ಟು ಓವರ್ಲೋಡ್ ಆಗಿರುತ್ತೆ ಬಿಟ್ಟರೆ ನೆಕ್ಸ್ಟ್ ಡೇ ಮತ್ತೆ ನನಗೆ ಅದೇ ಕನ್ಸರ್ನ್ಸ್ ಇರುತ್ತೆ. ಸೊ ಹಾಗಿರ್ಬೇಕಾದ್ರೆ ಆ್ಯಂಡ್ ತುಂಬ ಜನ ಹೇಳ್ತಾರೆ ಕೂಡ ನನ್ನ ಮನೇಲಿ ಅಳಕ್ಕೂ ಸ್ಪೇಸ್ ಇಲ್ಲ, ರೈಟ್. ನಮ್ಮ ತಂದೆ ಏನು ಅನ್ಕೊತಾರೋ, ತಾಯಿ ಅನ್ಕೊಳ್ತಾರೋ, ವೈಫ್ ಮತ್ತೆ ಡಿಸ್ಟರ್ಬ್ ಆಗ್ತಾಳೆ, ಮಕ್ಕಳು ಅಪ್ಸೆಟ್ ಆಗ್ತಾರೆ. ಸೊ ಆ ಥರದವ್ರಿಗೆ ಒಂದು ಸೇಫ್ ಸ್ಪೇಸ್ ಸಿಕ್ಕರೆ ಹೇಗೆ ಅಂತ. ಸೊ ಈ ಸ್ಪೇಸ್ನ ಬಂದು ನೀವು ಪ್ರೀ ಬುಕ್ಕಿಂಗ್ ಮಾಡ್ಕೋಬೋದು. ಸೊ ನೀವು ಫೋನ್ ಮಾಡಿ ನನಗೆ ಈ ಸ್ಪೇಸು ಹಾಫ್ ಆನ್ ಅವರ್ಗೆ ಬೇಕಂದ್ರೆ ಆ ಸ್ಪೇಸ್ ಎಂಟೈರ್ ರೂಮ್ ಇಸ್ ಫಾರ್ ಯು. So for that half an hour, if you want to cry, you can cry. If you have anger, you have to let out anger, you can let out anger. So ಅಲ್ಲಿ ಯಾರು ನಿಮ್ಮನ್ನ ಕುತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಥವಾ ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾರೆ, ಆ ಥರದ್ದೇನೂ ಇಲ್ಲ. ಸೊ ಅಲ್ಲಿ ಇಟ್ ಇಸ್ ಅನ್ ಎಂಟೈರ್ಲಿ ಸೇಫ್ ಸ್ಪೇಸ್ ಫಾರ್ ಯು ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಸೊ ಅಲ್ಲಿ ಆದರೆ ಅಲ್ಲಿ ಕೆಲವೊಂದು ರೂಲ್ಸ್ ಇದೆ. ನಿಮ್ಮನ್ನು ನೀವು ಹಾರ್ಮ್ ಮಾಡ್ಕೋತಾ ಇದ್ದೀರಾ ಆ ಥರ ಎಲ್ಲ ಇತ್ತು ಅಂತಂದರೆ ಅಲ್ಲಿ ಅದಕ್ಕೆ ಆದಂಥ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಬಟ್ ಅದರ್ವೈಸ್ ಜನರಲಿ ಅ ವೆರಿ ಸೇಫ್ ಸ್ಪೇಸ್ ಫಾರ್ ಯು ಟು ಲೆಟ್ ಯುವರ್ ಸೆಲ್ಫ್ ಔಟ್. ಸೊ ನೀವು ಥೆರಪಿಸ್ಟ್ ಹತ್ರನೇ ಹೋಗಬೇಕು, ಇವಾಗ ತುಂಬ ಕಡೆ ಮಿಕ್ಸ್ ಇದೆ, ನಾನು ಥೆರಪಿಸ್ಟ್ ಹತ್ರನೇ ಹೋಗಬೇಕು ಅಂತ. ಆ ಥರ ಏನೂ ಇಲ್ಲ. ಅಲ್ಲಿ ನಿಮ್ಗೆ ಥೆರಪಿಸ್ಟ್ ಬೇಕಂತಂದರೆ ನೀವು ಕೇಳ್ಬೋದು, ಇಲ್ಲ ಅಂದ್ರೂ ಆ ಸ್ಪೇಸ್ ಎಂಟೈರ್ಲಿ ನಿಮಗೆ ಅಂತಲೇ ಇರುತ್ತೆ. ಸೊ ಹಾಫ್ ಆನ್ ಅವರ್ ಟು 45 minutes ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು. ಬಟ್ ದ ಮೇಜರ್ ಡಿಫ್ರೆನ್ಸ್ ದಟ್ ಇಟ್ ಕ್ರಿಯೇಟ್ಸ್ ಇಸ್ ಯು ಆರ್ ಆ್ಯಕ್ಚುಲಿ ಸಿಟ್ಟಿಂಗ್ ವಿತ್ ದ ಕನ್ಸರ್ನ್ಸ್, ನಾಟ್ ಅವಾಯ್ಡಿಂಗ್ ಇಟ್, ರೈಟ್. ಸೊ ಅವಾಯ್ಡೆನ್ಸ್ ಆಗಿ ಪೈಲಪ್ ಆಗುತ್ತೆ. ಸೊ ಅದರಿಂದ ಇನ್ನೂ ನಿಮ್ಮ ಒಂಥರ ಕಡ್ಡಿನ ಗುಡ್ಡ ಮಾಡ್ತಾರೆ ಅಂತಾರಲ್ಲ, ಆ ಥರ ಆಗುತ್ತೆ. ಸೊ ಆ ಸ್ಪೇಸಸಲ್ಲಿ ನೀವು ಕೂತ್ಕೊಂಡ್ರೆ ನೀವು ಅದು ಒಂದು ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಐ ವುಡ್ ಆಲ್ವೇಸ್ ಸಜೆಸ್ಟ್ ಎವ್ರಿ ಒನ್ ಎಕ್ಸ್ಪೀರಿಯನ್ಸ್ ಇಟ್, ರೈಟ್. ಅದು ಹೆಲ್ಪ್ ಆಗುತ್ತಾ ಬಿಡುತ್ತಾ ಅದು ಆಮೇಲೆ ಯೋಚನೆ ಮಾಡೋಣ, ಬಟ್ ಎಕ್ಸ್ಪೀರಿಯನ್ಸ್ ಇಟ್ ಅಟ್ ಲೀಸ್ಟ್, ರೈಟ್. ಸೊ ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ಸೇ ಇಟ್ಸ್ ಅ ವರ್ತಿ ಎಕ್ಸ್ಪೀರಿಯನ್ಸ್ ಫಾರ್ ಶೂರ್. ಎಸ್, ಪ್ಲೀಸ್ ಕಮ್ ಟು ಮೈರಾ. ಝೆನ್ ಸ್ಪೇಸ್ ನೋಡಿ. ಸೊ ಝೆನ್ ಸ್ಪೇಸ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗೋದು. ಸೊ ನಾನು ಇವಾಗ ಹೇಳಿದ್ರೆ ಲೈಕ್ ಜಾಸ್ತಿ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಬಟ್ ಆದರೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ, ರೈಟ್. ಆ್ಯಂಡ್ ಇದು ಯಾವುದೂ ಲೈಕ್ ನನ್ನದೇ ಐಡಿಯಾ ಆ ಥರ ಏನೂ ಇಲ್ಲ, ನಾನು ನನ್ನ ಕ್ಲೈಂಟ್ಸಲ್ಲಿ ತಿಳ್ಕೊಂಡಿರೋಂಥ ಒಂದು ಐಡಿಯಾಯಿಂದ ಉದ್ಭವ ಆಗಿರೋದು ಝೆನ್ ಸ್ಪೇಸ್. ಸೊ ಹಾಗಾಗಿ ಝೆನ್ ಸ್ಪೇಸ್ ಇಸ್ ಅ ವಂಡರ್ಫುಲ್ ಸ್ಪೇಸ್. ಯು ಡೋಂಟ್ ಹ್ಯಾವ್ ಟು ಕಮ್ ಟು ಅಸ್ ಓನ್ಲಿ ಫಾರ್ ಥೆರಪಿ, ರೈಟ್. ಸೊ ಯು ಕ್ಯಾನ್ ಸ್ಟಿಲ್ ಕಮ್ ಸಮಟೈಮ್ಸ್ ಜಸ್ಟ್ ಟು ರಿಲ್ಯಾಕ್ಸ್, ಸಮಟೈಮ್ಸ್ ಜಸ್ಟ್ ಟು ಅನ್ಮೈಂಡ್, ರೈಟ್. ಸೊ ಒಂದು ಬ್ಯುಸಿ ಡೇಯಲ್ಲಿ ನೀವು ಒಂದು ಹಾಫ್ ಆನ್ ಅವರ್ ಆ ಸ್ಟ್ರೆಸ್ನೆಲ್ಲ ಲೆಟ್ ಔಟ್ ಮಾಡಿ ಒಂದು ಪ್ಲೇಸಲ್ಲಿ ಮನೆಗೆ ಹೋದರೆ ಅಫ್ಕೋರ್ಸ್ ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಹೆಲ್ದಿ ಆಗುತ್ತೆ, ನೆಕ್ಸ್ಟ್ ಡೇ ವರ್ಕ್ ಹೆಲ್ದಿ ಆಗುತ್ತೆ. ಸೊ ದೇರ್ ಆರ್ ಅ ಲಾಟ್ ಆಫ್ ಬೆನಿಫಿಟ್ಸ್ ದಟ್ ಯು ಗೆಟ್, ಬಟ್ ವಾಟ್ ಯು ಸ್ಪೆಂಡ್ ವಿಲ್ ಬಿ ವೆರಿ ಮಿನಿಮಲ್. ಸೊ ಐ ಕ್ಯಾನ್ ಡೆಫಿನೆಟ್ಲಿ ಸೇ ದಟ್. ಸೊ ನಮ್ಮ ಜೊತೆಗೆ ಇವತ್ತು ವೈಷ್ಣವಿ ಅವರು ಇಷ್ಟು ಹೊತ್ತು ತುಂಬಾ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ನೀವು ನಿಮ್ಮೆಲ್ಲ ಸಮಸ್ಯೆಗಳೇನಾದ್ರೂ ಇದ್ರೆ ನೀವು ಮೈರಾಕ್ಕೆ ಹೋಗಿ ಅದನ್ನ ಪರಿಹರಿಸೋದಕ್ಕೆ ಒಂದು ಮಾರ್ಗವನ್ನ ನೀವು ಕಂಡುಕೊಳ್ಳಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಡೀಟೇಲ್ಗಳನ್ನ ನಾನು ಸ್ಕ್ರೀನ್ ಅಲ್ಲಿ ನಾವು ಹಾಕ್ತೇವೆ. ಸೊ ಇಷ್ಟೊತ್ತು ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಬಾರಿ ಇನ್ನೊಬ್ರು ತಜ್ಞರ ಜೊತೆ ನಾವು ಬರ್ತೇವೆ. ನೀವು ಪೀಪಲ್ ಟಿವಿಯ ಈ ಪಾಡ್ಕಾಸ್ಟ್ ಅನ್ನ ಇಷ್ಟಪಟ್ಟಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ, ಬೆಲ್ ಐಕಾನ್ ಒತ್ತಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು.